ನೆಲ್ಮೆಯ 9ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ 9ನೇ ತರಗತಿ ಕನ್ನಡ ಪಠ್ಯ ಪುಸ್ತಕದ ಪೂರಕ ಪಾಠಗಳಲ್ಲಿ ಇರ್ತಕ್ಕಂತಹ ಉರಿದ ಬದುಕು ಎನ್ನುವ ಪಾಠವನ್ನ ಮಾಡ್ತಾ ಇದ್ದೇನೆ. ನಿಜಕ್ಕೂ ತುಂಬಾನೇ ಅದ್ಭುತವಾಗಿರ್ತಕ್ಕಂತಹ ಕತೆ ಇದಾಗಿದೆ. ಈ ಒಂದು ಕಥೆಯನ್ನ ರಚನೆ ಮಾಡಿರ್ತಕ್ಕಂಥದ್ದು ಶಾಂತರಸ ಅಂತಕ್ಕಂತಹ ಕವಿ. ಪಾಠ ಅಥವಾ ಈ ಒಂದು ಕಥೆಯನ್ನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಶಾಂತರಸ ಇವರ ಪರಿಚಯವನ್ನ ನಾನು ನಿಮ್ಗೆ ಮಾಡ್ಕೊಡ್ತೇನೆ. ಕೃತಿಕಾರರ ಪರಿಚಯ. ಶಾಂತರಸ ಇವರು ಕ್ರಿಸ್ತಶಕ 1924ರಲ್ಲಿ ರಾಯಚೂರು ಹತ್ತಿರದ ಹೆಂಬೇರಾಳಿ ಅಂತಕ್ಕಂತಹ ಊರಿನಲ್ಲಿ ಜನಿಸಿದ್ರು. ಇವರು ಶಿಕ್ಷಕರಾಗಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕತೆಗಾರ, ಕವಿ, ಸಂಶೋಧಕ, ನಾಟಕಗಾರ ಹಾಗೆ ಅನುವಾದಕ, ಸಂಪಾದಕರಾಗಿ ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟನ್ನ ನೋಡೋದಾದ್ರೆ ಉರಿದ ಬದುಕು, ಸತ್ಯ ಸ್ನೇಹ, ನಂಜು ನೊರೆವಾಲು, ಬಹುರೂಪ, ಬೆನ್ನ ಹೊಂದಿನ ಬೆಳಕು, ಕಲ್ಯಾಣ ದೀಪ ಮೊದಲಾದವು ಇವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳು. ಇನ್ನು ಇವರಿಗೆ ಗುಲ್ಬರ್ಗಾ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದೆ. ಹಾಗೆ 2005ನೇ ಇಸ್ವಿನಲ್ಲಿ ಬೀದರ್ನಲ್ಲಿ ನಡೆದಂತಹ 72ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ರು. ಸಾಹಿತ್ಯದ ಮೂಲಕ ಸಮಾಜದ ಚರಿತ್ರೆಯನ್ನ ಕಟ್ಟಿಕೊಳ್ಳಬಹುದಾದಂತಹ ಕಥೆಗಳನ್ನ ಬರೆದ ಕೆಲವು ಲೇಖಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಅವರೇ ನಮ್ಮ ಶಾಂತರಸ ಅಂತ ಹೇಳಿ. ಉರಿದ ಬದುಕು ನಿಜಕ್ಕೂ ಒಂದು ಸುಂದರವಾಗಿರ್ತಕ್ಕಂತಹ ಕತೆ. ಉರಿದ ಬದುಕು ಅಂತಕ್ಕಂಥದ್ದು ಒಂದು ಕಥಾ ಸಂಕಲನ, ಶಾಂತರಸ ಅವರ ಕಥಾ ಸಂಕಲನ. ಇದು ಸತ್ಯ ಘಟನೆ ಆಧಾರಿತ ಕಥಾ ಸಂಕಲನ ಆಗಿದೆ. ಹಾಗೆ ಬೀದರ್ ಮತ್ತೆ ಉತ್ತರ ಕರ್ನಾಟಕದ ಭಾಷೆಯ ಸೊಗಡಿನಲ್ಲಿ ಈ ಒಂದು ಕತೆ ರಚಿತವಾಗಿದೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ದೇಶೀಯ ಭಾಷೆಯ ಸೊಗಡನ್ನ ನಾವು ಈ ಒಂದು ಕಥೆಯಲ್ಲಿ ಕಾಣ್ಬೋದಾಗಿದೆ. ಹಾಗೆಯೇ ಉರಿದ ಬದುಕು ಅಂದ್ರೆ ಏನು? ಉರಿದ ಬದುಕು ಅಂತ ಹೇಳಿದ್ರೆ ಹಿಂಸೆಗೆ ಒಳಗಾದಂತಹ ಬದುಕು ಅಥವಾ ನೋವಿಗೆ ಒಳಪಟ್ಟಂತಹ ಬದುಕು ಅಂತ ಹೇಳಿ ನಾವು ಹೇಳ್ಬೋದು. ಹಾಗಿದ್ರೆ ಯಾರ ಬದುಕು ಹಿಂಸೆಗೆ ಒಳಗಾಗಿತ್ತು, ಯಾರ ಬದುಕು ಉರಿಯುವ ರೀತಿ ಆಗಿತ್ತು ಅಂತ ಹೇಳಿ ನೋಡೋದಾದ್ರೆ ನಮ್ಮ ಭಾರತೀಯರ ಬದುಕು ಉರಿಯುವ ರೀತಿ ಆಗ್ಬಿಟ್ಟಿತ್ತು. ಯಾವಾಗ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕತೆ ಇದೆ ನೋಡಿ, ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ತರ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು ಅಂತ ಹೇಳಿ ಕೇಳಿದ್ರೆ ಎಲ್ರೂ ಸುಲಭವಾಗಿ ಹೇಳ್ಬಿಡ್ತೀರಾ. ನಮ್ಮ ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೀತು ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ ಅಲ್ವಾ. ಆದ್ರೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಭಾರತ ದೇಶಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಏನೋ ಬಂತು, ಆದ್ರೆ ಎಲ್ಲಾ ಭಾರತೀಯರಿಗೂ ಕೂಡ ಸ್ವಾತಂತ್ರ್ಯ ಸಿಗ್ಲಿಲ್ಲ. ಹೈದರಾಬಾದ್ ಸಂಸ್ಥಾನ ಏನಿದೆಯಲ್ವಾ, ಆ ಹೈದರಾಬಾದ್ ಸಂಸ್ಥಾನದ ಆಳ್ವಿಕೆಯನ್ನ ನಡೆಸ್ತಾ ಇದ್ದಂತಹ ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿ ಅಂತಕ್ಕಂಥವನು ಹೈದರಾಬಾದ್ ಸಂಸ್ಥಾನವನ್ನ ಭಾರತ ದೇಶಕ್ಕೆ ಸೇರಿಸೋದಕ್ಕೆ ಆತ ಒಪ್ಪಿಕೊಳ್ಳಿಲ್ಲ. ಈ ರೀತಿ ಹೈದರಾಬಾದ್ ನಿಜಾಮನ ಆಡಳಿತನೇ ಆ ಹೈದರಾಬಾದ್ ಸಂಸ್ಥಾನದಲ್ಲಿ ಮುಂದುವರಿತು. ಅಂದ್ರೆ ಬ್ರಿಟಿಷರಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ. ಹಾಗಾಗಿ ಉಳಿದಿರ್ತಕ್ಕಂತಹ ಸಂಸ್ಥಾನಗಳು ನಮ್ಮ ಭಾರತ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆನಲ್ಲಿದ್ರೆ ಈ ಹೈದರಾಬಾದ್ ಸಂಸ್ಥಾನ ಮಾತ್ರ ನಿಜಾಮನ ಆಡಳಿತದಲ್ಲಿ ಇತ್ತು. ಭಾರತದ ಪ್ರಜಾಸತ್ತಾತ್ಮಕ ಒಕ್ಕೂಟವನ್ನ ಸೇರೋದಕ್ಕೆ ಈ ಹೈದರಾಬಾದ್ ನಿಜಾಮ್ ನಿರಾಕರಿಸ್ತಾನೆ. ಹೇಗಾದ್ರೂ ಮಾಡಿ ಹೈದರಾಬಾದ್ ನಿಜಾಮನನ್ನ ಸೋಲಿಸಿ ಹೈದರಾಬಾದ್ನು ಕೂಡ ಭಾರತಕ್ಕೆ ಸೇರಿಸಿ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿ ಮಾಡ್ಬೇಕು ಅಂತ ಹೇಳಿ ಲಕ್ಷಾಂತರ ದೇಶಭಕ್ತರು ಹೋರಾಟವನ್ನ ಮಾಡಿದ್ರು. ಇದನ್ನು ಕೂಡ ಒಂದು ಮಿನಿ ಸ್ವಾತಂತ್ರ್ಯ ಹೋರಾಟ ಅಂತಾನೆ ನಾವು ಹೇಳ್ಬೋದಾಗಿದೆ. ನಾನು ಈಗಾಗ್ಲೇ ಹೇಳ್ದಂಗೆ ಆಗಿನ ಕಾಲದಲ್ಲಿ ಹೈದರಾಬಾದ್ನ ನಿಜಾಮ ಆಗಿದ್ದಂಥವ್ರು ಮೀರ್ ಉಸ್ಮಾನ್ ಅಲಿ ಅಂತ ಹೇಳಿ. ಈ ಮೀರ್ ಉಸ್ಮಾನ್ ಅಲಿ ಹತ್ರ ಒಬ್ಬ ದಂಡನಾಯಕ ಇರ್ತಾನೆ. ಆತನೇ ರಜಕಾರರ ದಂಡನಾಯಕ. ರಜಕಾರರು ಅಂತ ಹೇಳಿದ್ರೆ ನಿಜಾಮನ ಸೈನಿಕರಿಗೇನೆ ಇಲ್ಲಿ ರಜಾಕರು ಅಂತ ಹೇಳಿ ಕೂಡ ಕರೀತಾರೆ, ಅಥವಾ ರಜಕಾರರು ಅಂತ ಹೇಳಿ ಕೂಡ ಕರೀತಾರೆ. ಈ ಹೈದರಾಬಾದ್ ನಿಜಾಮನ ದಂಡನಾಯಕ ಏನಿದ್ದಾನಲ್ವಾ, ಕಾಸಿಂ ರಿಜ್ವಿ, ಆತ ದಂಡನಾಯಕನಾಗಿ 2 ಲಕ್ಷ ರಜಕಾರರ ಸೈನ್ಯವನ್ನ ನೋಡ್ಕೊಳ್ತಾ ಇರ್ತಾನೆ. ಈ ರಜಕಾರರು ಹೇಗೆ ಅಂದ್ರೆ ತುಂಬಾ ಕೆಟ್ಟ ಬುದ್ಧಿಯನ್ನ ಉಳ್ಳಂತವ್ರು. ಈ ಸೈನಿಕರು ನಮ್ಮ ಭಾರತೀಯರಿಗೆ ಅನೇಕ ಹಿಂಸೆಗಳನ್ನ ಕೊಡ್ತಾ ಇದ್ರು. ಉದಾಹರಣೆಗೆ ಮಕ್ಕಳು, ಹಾಗೆಯೇ ಹೆಂಗಸರು, ವಯೋವೃದ್ಧರು, ಅವ್ರಿಗೆಲ್ಲ ಚಿತ್ರಹಿಂಸೆಗಳನ್ನ ಕೊಡ್ತಕ್ಕಂಥದ್ದು, ಮನೆಗಳಿಗೆ ಬೆಂಕಿ ಹಚ್ಚತಕ್ಕಂಥದ್ದು, ಊರನ್ನೇ ಕೊಳ್ಳೆ ಹೊಡಿತಕ್ಕಂಥದ್ದು,
ಹಾಗೆ ಹಿಂಸಾಚಾರವನ್ನ ಮಾಡ್ತಕ್ಕಂಥದ್ದು, ಹೆಣ್ಮಕ್ಳ ಮೇಲೆ ಅತ್ಯಾಚಾರವನ್ನ ಮಾಡ್ತಕ್ಕಂಥದ್ದು, ಈ ರೀತಿಯ ಹೀನ ಕೃತ್ಯಗಳನ್ನ ಈ ರಜಾಕಾರರು ಮಾಡ್ತಾ ಇದ್ರು. ಇದರಿಂದ ರೊಚ್ಚಿಗೆದಂತಹ ನಮ್ಮ ಭಾರತದವರು ಏನ್ ಮಾಡಿದ್ರು ಅಂದ್ರೆ, ಹೇಗಾದ್ರೂ ಮಾಡಿ ಈ ರಜಾಕಾರರನ್ನ, ಹೈದರಾಬಾದ್ನ ನಿಜಾಮನನ್ನ ಆಡಳಿತನ ಕೊನೆಗಣಿಸ್ಬೇಕು ಅಂತೇಳಿ ಹೋರಾಟವನ್ನ ಮಾಡಿದ್ರು. ಕೊನೆಗೆ ಇವರೆಲ್ಲರ ಹೋರಾಟದ ಫಲವಾಗಿ 1948ನೇ ಇಸ್ವಿ ಸೆಪ್ಟೆಂಬರ್ 17ನೇ ತಾರೀಕು ಹೈದರಾಬಾದ್ ಪ್ರಾಂತ ಏನಿದೆಯಲ್ವಾ, ಅದು ನಮ್ಮ ಭಾರತ ದೇಶಕ್ಕೆ ವಿಲೀನಗೊಳ್ತು. ಅಂದ್ರೆ ಹೈದರಾಬಾದ್ಗೂ ಕೂಡ ಸ್ವಾತಂತ್ರ್ಯ ಸಿಕ್ತು. ಇದನ್ನ ಭಾರತದ ಅಪೂರ್ವ ವಿಜಯ ಅಂತಾನೆ ನಾವು ಕರಿಬಹುದಾಗಿದೆ. ಇದಿಷ್ಟು ಕಥೆಯನ್ನ ನೀವು ತಿಳ್ಕೊಂಡಿದ್ರೆ ನಿಮ್ಗೆ ಪಾಠ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಕಥೆಯನ್ನ ಹೇಳ್ದೆ. ಇವಾಗ ಪಾಠವನ್ನ ನೋಡೋಣ. ಪಾಠ ಉರಿದ ಬದುಕು. ಈಗ ಪಾಠ ನಾನು ಓದ್ತಾ ಹಾಗೆ ಅರ್ಥವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇದು ನಾನು ಪಾಠ ಅಂತ ಹೇಳಿ ಕರೆಯಲ್ಲ, ಒಂದು ಕತೆ, ಸುಂದರವಾದ ಕತೆ. ಹಾಗಾದ್ರೆ ಈ ಕಥೆನಲ್ಲಿ ಬರ್ತಕ್ಕಂತಹ ಒಂದಷ್ಟು ಪಾತ್ರಗಳ ಹೆಸರನ್ನ ನಾನು ನಿಮ್ಗೆ ಹೇಳ್ತೀನಿ. ತಿಪ್ಪಣ್ಣ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಹಾಗೆ ಅನ್ನವ್ವ ಅಂತಕ್ಕಂತ ಒಂದು ಹೆಂಗಸು ಬರ್ತಾಳೆ. ಈ ತಿಪ್ಪಣ್ಣನ ತಂಗಿಯೇ ಅನ್ನವ್ವ. ಹಾಗೆಯೇ ಶಂಕರಣ್ಣ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ. ಅದಾದ ನಂತರ ಭೀಮ್ರೆಡ್ಡಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾರೆ. ಹಾಗೆಯೇ ಊರಿನ ಗೌಡ್ರು ಕೂಡ ಈ ಒಂದು ಕಥೆನಲ್ಲಿ ಬರ್ತಾರೆ. ಹಾಗೆಯೇ ದುರ್ಗಪ್ಪ ಅಂತಕ್ಕಂತಹ ವ್ಯಕ್ತಿ ಕೂಡ ಬರ್ತಾರೆ. ಇದಿಷ್ಟು ಪಾತ್ರಗಳನ್ನ ನಾವು ಈ ಒಂದು ಕಥೆಯಲ್ಲಿ ನೋಡ್ಬೋದಾಗಿದೆ. ಎಲ್ರು ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಉರಿದ ಬದುಕು. ಬಾಗಿಲು ಮುಚ್ಚಿತು. ಸಿಟ್ಟಿನಿಂದ ತಿಪ್ಪಣ್ಣ ಖುದ್ದು ಹೋದ. ಕಾಶಿಮಲಿಯನ್ನ ಬಿಟ್ಟು ಇವಳನ್ನೇ ಯಾಕೆ ಕೊಲ್ಲಬಾರದು ಎನಿಸಿತು ಅವನಿಗೆ. ಈಗ ಅಪರಾತ್ರಿ, ಎಲ್ಲಿಗೆ ಹೋಗಬೇಕು? ಬರುವಾಗ ಯಾರೋ ಹಿಂದೆ ಬಂದಿದ್ದಾರೆ ಅನಿಸಿತ್ತು. ಚೀಟಿ ಪಾಟಿ ಚಿಲುವಾರ ದಾಟಿ ಅಂಕುಡೊಂಕು ಅನ್ನುವಂತೆ ಯಾವುದಾವುದೋ ಓಣಿ ಹಾದು ಸುತ್ತು ಹಾಕಿಕೊಂಡು ತಿಪ್ಪಣ್ಣ ಬಂದಿದ್ದ. ಇಲ್ಲಿ ನೋಡಿದರೆ ಈ ಸ್ಥಿತಿ. ಇಲ್ಲಿ ತಿಪ್ಪಣ್ಣ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನಲ್ವಾ, ಆತನನ್ನ ಯಾರೋ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಆತ ಓಡ್ಕೊಂಡು ಬರ್ತಾ ಇದ್ದಾನೆ. ಓಡ್ಕೊಂಡು ಬಂದು ಯಾವುದೋ ಒಂದು ಮನೆಯ ಮುಂದೆ ನಿಂತಿದ್ದಾನೆ. ಆದ್ರೆ ಆ ಮನೆಯ ಬಾಗಿಲು, ಅದುವರೆಗೂ ತೆಗೆದಂತಹ ಬಾಗಿಲು ಈತ ಬಂದ ತಕ್ಷಣ ಏನಾಯ್ತು, ಬಾಗಿಲು ಮುಚ್ಚಿಬಿಡ್ತು. ಸಿಟ್ಟಿನಿಂದ ತಿಪ್ಪಣ್ಣ ಖುದ್ದು ಹೋದ. ಆತನಿಗೆ ತುಂಬಾ ಕೋಪ ಬಂದ್ಬಿಡ್ತು. ನನ್ನನ್ನ ಯಾರೋ ಅಟ್ಟಿಸ್ಕೊಂಡ್ ಬಂದಿರೋ ತರ ನನಗೆ ಭಾಸವಾಗ್ತಿದೆ. ರಕ್ಷಣೆಗಾಗಿ ನಾನು ಮನೆ ಒಳಗಡೆ ಹೋಗೋಣ ಅಂತ ಹೇಳಿದ್ರೆ ಏನಿದು, ಬಾಗ್ಲನ್ನ ಹಾಕ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ತಿಪ್ಪಣ್ಣನಿಗೆ ಸಿಟ್ಟು ಬಂದಿತ್ತು. ತಿಪ್ಪಣ್ಣ ಖುದ್ದು ಹೋದ. ಆತನಿಗೆ ವಿಪರೀತ ಕೋಪ ಬಂದ್ಬಿಡ್ತು ಅಂತ ಹೇಳಿ. ಎಷ್ಟು ಕೋಪ ಬಂತು ಅಂತ ಹೇಳಿದ್ರೆ, ಕಾಶಿಂ ಅಲಿಯನ್ನ ಬಿಟ್ಟು ಇವಳನ್ನೇ ಯಾಕೆ ಕೊಲ್ಲಬಾರದು ಎಂದು ಅನಿಸಿತು. ಕಾಶಿಂ ಅಲಿ ಅಂತ ಹೇಳಿ ಬರುತ್ತೆ, ಹಾಗೆ ಕಾಶಿಂ ಅಲಿ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆ ಕಾಶಿಂ ಅಲಿ ಅನ್ನೋ ವ್ಯಕ್ತಿಯನ್ನ ಕೊಲ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತಾನೆ ತಿಪ್ಪಣ್ಣ. ಯಾರಪ್ಪ ಆ ಕಾಶಿಂ ಅಲಿ ಅಂತ ಹೇಳಿದ್ರೆ, ತಿಪ್ಪಣ್ಣನ ತಂದೆ ರಾಚಪ್ಪ ಅಂತ ಹೇಳಿ. ಆ ರಾಚಪ್ಪನನ್ನ ಸಾಯಿಸಿದವನೇ ಈ ಕಾಶಿಂ ಅಲಿ. ಆ ಕಾಶಿಂ ಅಲಿನ ಸಾಯಿಸ್ಬೇಕು ಅಂತ ಹೇಳಿ ತುಂಬಾ ದಿನದಿಂದ ಹೊಂಚ ಹಾಕ್ತಿರ್ತಾನೆ ತಿಪ್ಪಣ್ಣ. ಅವನಿಗೆ ಏನ್ ಅನಿಸ್ತಂತ ಹೇಳಿದ್ರೆ, ಆ ಕಾಶಿಂ ಅಲಿನ ಬಿಟ್ಬಿಟ್ಟು ಆ ಒಳಗಡೆ ಯಾರು ಬಾಗಿಲನ್ನ ತೆಗಿತಾ ಇಲ್ವಲ್ಲ ಹೆಂಗಸು, ಅವಳನ್ನೇ ಸಾಯಿಸ್ಬಿಡ್ಲಾ ಅಂತ ಹೇಳ್ಬಿಟ್ಟು ಅನ್ನೋಷ್ಟು ಕೋಪ ಬಂದ್ಬಿಡ್ತು ಅವನಿಗೆ. ಯಾಕೆ ಅಷ್ಟೊಂದು ಕೋಪ ಅಂತ ಹೇಳಿದ್ರೆ, ಈಗ ಅಪರಾತ್ರಿ, ಮಧ್ಯರಾತ್ರಿ ಆಗಿದೆ. ಆತ ಅಟ್ಟಿಸ್ಕೊಂಡ್ ಬಂದಿದ್ದಾರೆ ಆತನನ್ನ ಯಾರೋ. ಆತ ರಕ್ಷಣೆಯನ್ನ ಬೇಡ್ಕೊಂಡ್ ಬಂದಿದ್ದಾನೆ, ಬಾಗಿಲನ್ನ ತೆಗಿತಿಲ್ಲ. ಈಗ ಎಲ್ಲಿಗೆ ಹೋಗಬೇಕು? ಆ ಸರಿ ರಾತ್ರಿಲಿ ಎಲ್ಲಿಗೆ ಹೋಗೋದಕ್ಕೆ ಆಗುತ್ತೆ? ಬರುವಾಗ ಯಾರೋ ಹಿಂದೆ ಬಂದಿದ್ದಾರೆ ಅನ್ಸಿತ್ತು. ಆ ತಿಪ್ಪಣ್ಣನ್ಗೆ ಏನ್ ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ಬರುವಾಗ ನನ್ನನ್ನ ಯಾರೋ ಹಿಂಬಾಲಿಸ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿ ಆತನಿಗೆ ಅನ್ಸಿತ್ತಂತೆ. ಕೊನೆಗೆ ಆತ ಏನ್ ಮಾಡ್ದ, ರಜಾಕಾರರ ಕಣ್ಣನ್ನ ತಪ್ಪಿಸಿ ಹೇಗೋ ಚೀಟಿ ಪಾಟಿ ಚಿಲುವಾರವನ್ನ ದಾಟಿಕೊಂಡು, ಅಂದ್ರೆ ಆ ಮುಖ್ಯ ರಸ್ತೆಯಲ್ಲಿ ಬರದೆ ಅಂಕುಡೊಂಕಾದಂತಹ ಹಾದಿ ಬೀದಿನಲ್ಲಿ ಚಿಕ್ಕ ಕೇರಿಗಳಲ್ಲಿ ಆತ ಎಲ್ಲರ ಕಣ್ ತಪ್ಪಿಸಿ ದಾಟಿಕೊಂಡು ಆತ ಇಲ್ಲಿಗೆ ಬಂದಿದ್ದಾನೆ. ಯಾವ್ದ್ಯಾವ್ದೋ ಓಣಿಯನ್ನೆಲ್ಲ ಹಾದು ಸುತ್ತು ಹಾಕಿಕೊಂಡು ತಿಪ್ಪಣ್ಣ ಆ ಮನೆಯ ಮುಂದೆ ಬಂದು ನಿಂತಿದ್ದ. ಆದರೆ ಇಲ್ಲಿ ಈ ಸ್ಥಿತಿ, ಆತನಿಗೆ ಮನೆಯ ಒಳಗಡೆ ಹೋಗೋದಕ್ಕೆ ಅನುಮತಿಯನ್ನೇ ಕೊಡ್ತಾನೆ ಇಲ್ಲ. ಮತ್ತೆ ಮೆಲ್ಲನೆ ಬಾಗಿಲು ಬಡಿದ. ಜೋರಾಗಿ ಕೂಡ ಬಾಗಿಲು ಬಡಿಯೋಕ್ ಆಗ್ತಾ ಇಲ್ಲ. ಜೋರಾಗಿ ಬಾಗಿಲು ಬಡಿದ್ರೆ ಆ ಶಬ್ದ ಇನ್ ಯಾರಿಗಾದ್ರೂ ಕೇಳಿಸ್ಬಿಡುತ್ತೆ ಓಡಾಡೋರ್ಗೆ ಅಂತ ಹೇಳ್ಬಿಟ್ಟು ಮತ್ತೆ ನಿಧಾನವಾಗಿ ಬಾಗಿಲನ್ನ ಬಡಿತಾ ಇದ್ದಾನೆ. ಬಡಿದ ಈಗ ಬಾಗಿಲನ್ನ ಬಡಿಯೋಕ್ ಗೊತ್ತಲ್ಲ, ಟಕ್ 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 ಅಂತ ಬರೆಸ್ತೀವಲ್ಲ, ಆ ರೀತಿ ಮತ್ತೆ ಒಂದೆರಡು ಸಾರಿ ಬಾಗಿಲನ್ನ ಬಡಿತಾನೆ. ಹಗುರಾಗಿ ಬಾಗಿಲು ತೆರೆಯಿತು. ಹಗುರಾಗಿ ಅಂದ್ರೆ ನಿಧಾನಕ್ಕೆ ಸ್ವಲ್ಪ ಬಾಗಿಲು ತೆರೆಯಿತು. ಪೂರ್ಣ ಅಲ್ಲ, ಅರ್ಧ. ಅದು ಸಂಪೂರ್ಣ ಬಾಗಿಲು ತೆರೀಲಿಲ್ಲ,
ಒಂದಿಷ್ಟು ಒಂದು ಅರ್ಧ ಬಾಗಿಲು ತೆಗೆಯುತ್ತೆ. ತಿಪ್ಪಣ್ಣ ಹೊಸ್ತಿಲಲ್ಲಿ ಕಾಲು ಹಾಕಿದ. ಬಾಗಿಲು ಅರ್ಧ ತೆಗೆದ ತಕ್ಷಣ ತಿಪ್ಪಣ್ಣ ಏನ್ ಮಾಡ್ದ, ಗಪ್ ಅಂತ ಹೇಳಿ ತನ್ನ ಕಾಲನ್ನ ಮುಂದೆ ಇಟ್ಟು ಆ ಮನೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಆಗ ಆ ಮನೆಯ ಒಳಗಡೆ ಇದ್ದಂತ ಹೆಂಗಸು, ಅನ್ನವ್ವ ಅಂತ ಹೇಳಿ ಆಕೆ ಹೆಸರು, ಆಕೆ ತಿಪ್ಪಣ್ಣನ ಸಹೋದರಿ. ಆಕೆ ಏನ್ ಹೇಳ್ತಾಳೆ ನೋಡಿ, ಬ್ಯಾಡ ಅಣ್ಣ, ಕಾಲ್ ಬೀಳ್ತೀನಿ, ಒಳಗ ಬರ್ಬ್ಯಾಡ, ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಕ್ ಬೇಡ. ಅವ್ರ ಅಣ್ಣನ್ಗೆ ಕಾಲ್ ಹಿಡ್ದು ಏನಂತ ಬೇಡ್ಕೊಂತಾಳೆ, ಬೇಡಣ್ಣ ನಿನ್ ಕಾಲಿಗೆ ಬೀಳ್ತೀನಿ. ಗ್ರಾಮೀಣ ಭಾಷೆನಲ್ಲಿ ಇರ್ತಕ್ಕಂಥದ್ದು ಇದು. ಬೇಡ ಅಣ್ಣ, ನಿನಗೆ ಕಾಲಿಗೆ ಬೀಳ್ತೀನಿ, ಒಳಗ್ ಮಾತ್ರ ಬರ್ಬೇಡ, ನಮ್ಮನ್ನೆಲ್ಲ ಸಾವಿನ ಬಾಯಾಗೆ ತುರುಕ್ಬೇಡ. ನಮ್ಮನೇಲಿ ಎಷ್ಟೊಂದ್ ಜನ ಇದ್ದಾರೆ, ನಿನ್ನಿಂದ ನಾವು ಕೂಡ ಸಾಯೋ ತರ ಮಾಡ್ಬೇಡಣ, ದಯವಿಟ್ಟು ಮನೆ ಒಳಗಡೆ ಬರ್ಬೇಡ ಅಂತ ಹೇಳಿ ಇಲ್ಲಿ ತಂಗಿಯೇ ತನ್ನ ಅಣ್ಣನಿಗೆ ಹೇಳ್ತಾ ಇದ್ದಾಳೆ. ಆಗ ನೋಡಿ ತಿಪ್ಪಣ್ಣ ಏನಂತ ಹೇಳ್ತಾನೆ, ತಂಗಿ, ಅನ್ನವ್ವ 3-4 ತಾಸೇ ಇರ್ತೀನಿ, ಜಾಸ್ತಿ ಇಲ್ಲ, ಹಸುವು ಬಾಳಾಗ್ಯದ, ಏನಾರ ತಿಂಬಾಕ ಕೊಡು, ಮೊದಲು ಒಳಗ್ ಬಿಡು, ಯಾರೋ ನನ್ನ ಹಿಂದೆ ಬಿದ್ದಂಗ್ ಕಾಣ್ತದ. ಏನ್ ಹೇಳ್ತಿದ್ದಾನೆ, ತಂಗಿ ಅನ್ನವ್ವ 3-4 ತಾಸು ಇರ್ತೀನಿ, 3-4 ಗಂಟೆ ಇರ್ತೀನಿ ಅಷ್ಟೇ, ಜಾಸ್ತಿ ಇಲ್ಲ, ಹಸುವು ಬಾಳಾಗ್ಯದ, ತುಂಬಾ ಹೊಟ್ಟೆ ಹಶ್ವಾಗ್ತಿದೆ, ಏನಾದ್ರೂ ತಿನ್ನೋದಕ್ಕೆ ಕೊಡು, ಮೊದ್ಲು ಒಳಗ್ ಬಿಡು, ಯಾರೋ ನನ್ನನ್ನ ಹಿಂಬಾಲಿಸ್ಕೊಂಡ್ ಬಂದಿರೋ ತರ ಆಗ್ತಾ ಇದೆ ಅಂತ ತಂಗಿಗೆ ಹೇಳ್ತಾನೆ. ಆಗ ತಂಗಿ ಒಳಗ ಬರುವ ಅಣ್ಣನನ್ನು ತಡೆದು, ಎಣ್ಣ, ನೀ ಬಂದಿದ್ದು ಸುಳು ಹೊತ್ತಿದ್ರೆ ರಜಕಾರರು ನಮ್ಮನ್ನ ಬೀದಿಯಾಗ ನಿಲ್ಸಿ ಗುಂಡ್ ಹಾಕ್ತಾರ, ಒಳಗ್ ಬರ್ಬೇಡ. ತಂಗಿ ಸ್ವಲ್ಪ ಕಟುವಾಗಿ ಅಣ್ಣನಿಗೆ ಏನಂತ ಹೇಳ್ತಿದ್ದಾಳೆ ಅಂತ ಹೇಳಿದ್ರೆ, ಒಳಗ್ ಬರ್ತಕ್ಕಂತ ಅಣ್ಣನನ್ನ ತಡಿದಾಳೆ. ತಡೆದ್ಬಿಟ್ಟು ಏನ್ ಹೇಳ್ತಿದ್ದಾಳೆ, ಎಣ್ಣ, ನೀ ಬಂದಿದ್ದೇನಾದ್ರೂ ಆ ರಜಕಾರರಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಮಧ್ಯ ರಸ್ತೆನಲ್ಲಿ ನಿಲ್ಸಿ ನಮ್ಮ ಮೇಲೆ ಗುಂಡ್ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ನಿನ್ನ ಒಳಗ್ ಕರ್ಕೊಂಡಿದೀವಿ, ಈ ವಿಷಯ 4 ಜನಕ್ಕೆ ಗೊತ್ತಾಗ್ಲಿ, 4 ಜನಕ್ಕೆ ಗೊತ್ತಾಗಿ ಅವರು ಕೂಡ ನಾಳೆ ದಿನ ಯಾರಿಗೂ ರಕ್ಷಣೆಯನ್ನ ಕೊಡ್ತಿರ್ಲಿ, ಜನರಿಗೆ ಭಯ ಬರ್ಲಿ ಅನ್ನೋ ಉದ್ದೇಶದಿಂದ ನಮ್ಮನ್ನ ರಸ್ತೆಯಲ್ಲಿ ನಿಲ್ಸಿ ನಮ್ಮ ಮೇಲೆ ಗುಂಡನ್ನ ಹಾಕ್ತಾರೆ. ಒಳಗ್ ಬರ್ಬೇಡ, ಎಲ್ಲಾನ ಹೋಗು, ನಿನ್ ಎಲ್ಲಾದ್ರೂ ಹೋಗಪ್ಪ, ನಮ್ಮನೆಗ್ ಮಾತ್ರ ಬರ್ಬೇಡ, ನಡಿ, ನಿಂದ್ರಬೇಡ, ಸ್ವಲ್ಪ ಕೂಡ ಇಲ್ಲಿ ನಿಲ್ಬೇಡ, ನೀನು ಹೋಗು ಅಂತ ಹೇಳ್ತಿದ್ದಾಳೆ. ಅಷ್ಟೇ ಅಲ್ಲ, ಸಂಜೆ ಕಡೆ ಊರಾಗ ಪೊಲೀಸರು ಗಸ್ತು ತಿರುಗಿದ್ರು. ಏನ್ ಗೊತ್ತಾ ಅಣ್ಣ, ಸಂಜೆ ಊರಿಗೆ ಪೊಲೀಸರು ಬಂದಿದ್ರು. ಪೊಲೀಸರು ಬಂದು ಊರಲ್ಲೆಲ್ಲ ಗಸ್ತು ತಿರುಗ್ತಾ ಇದ್ರು. ಅಂದ್ರೆ ಒಂದಷ್ಟು ಜನ ಸ್ವಾತಂತ್ರ್ಯ ಹೋರಾಟವನ್ನ ಮಾಡ್ತಿರ್ತಾರಲ್ವಾ, ಅಂತವ್ರ ಮೇಲೆ ಪೊಲೀಸರು ಕಣ್ಣಿಟ್ಟಿರ್ತಾರೆ. ಹಾಗಾಗಿ ಪೊಲೀಸರು ಗಸ್ತು ತಿರುಗಿದ್ರು. ಅಮೀನ್ ಸಾಬ್ರು ಬಂದಿದ್ನಂತೆ. ಅಮೀನ್ ಸಾಬ್ರು ಅಂತ ಹೇಳಿದ್ರೆ ಆತ ಕೂಡ ಒಬ್ಬ ಪೊಲೀಸ್, ಅವರು ಕೂಡ ಬಂದಿದ್ನಂತೆ. ಇನ್ನು ಅಗಸ್ಯಾಗ ಅನಂತ, ಆತ ಕೂಡ ಅಷ್ಟೇನೆ ಊರಿನ ಹೆಬ್ಬಾಗಿಲ ಬಳಿ ಅಗಸೆನಲ್ಲಿ ಕಾಯ್ತಾ ಇದ್ದಾನಂತೆ. ಕಾಲ್ ಬೀಳ್ತೀನಿ ಅಣ್ಣ, ಒಳಗ್ ಬರ್ಬೇಡ ಅಣ್ಣ, ನಿನ್ ಕಾಲಿಗೆ ಬೀಳ್ತೀನಿ ಅಣ್ಣ, ಮನೆ ಒಳಗಡೆ ಬರ್ಬೇಡ ಅಂತ ಹೇಳಿ ಹೇಳ್ತಿದ್ದಾಳೆ. ಆಗ ತಿಪ್ಪಣ್ಣನ್ಗೂ ಕೂಡ ಕೋಪ ಬಂತು. ಏನ್ ಹೇಳ್ತಿದ್ದಾನೆ ನೋಡಿ, ಅಪ್ಪನ್ನ ಕೊಲ್ದವ್ರ ಮ್ಯಾಲ ನಿನಗೆ ಸಿಟ್ಟಿದ್ದಂಗಿಲ್ಲ, ಅವ್ರ ಅಪ್ಪನ ಪಾಪ ಸಾಯಿಸ್ಬಿಟ್ಟಿರ್ತಾರೆ ರಜಕಾರರು. ಹಾಗಾಗಿ ಕೇಳ್ತಿದ್ದಾನೆ, ನಮ್ಮ ಅಪ್ಪನ್ ಕೊಂದವ್ರ ಮೇಲೆ ನಿನ್ಗೆ ಸ್ವಲ್ಪ ಕೂಡ ಕೋಪ ಇಲ್ವಾ? ನಾನು ಅವ್ರನ್ನ ಕೊಲ್ಲಾಕೊಂತೀನಿ, ನಾನು ಅವ್ರನ್ನ ಸಾಯಿಸೋಕೆ ಅಂತ ಹೇಳಿ ಹೋಗ್ತಿದ್ದೀನಿ, ತುಟಕ್ ಹೊತ್ತು ಇಲ್ಲೇ ಇರ್ತೀನಿ, ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ, ಹಸ್ದೀನಿ ಅನ್ನವ್ವ, ಏನಾದ್ರೂ ಕೊಡು ತಿಂಬಾಕ, ಒಂದ್ ಸ್ವಲ್ಪ ಹೊತ್ತು ಇರ್ತೀನಮ್ಮ, ಆಮೇಲೆ ಹೋಗ್ಬಿಡ್ತೀನಿ, ತುಂಬಾ ಹಶ್ವಾಗ್ತಿದೆ, ಏನಾದ್ರೂ ತಿನ್ನ ಕೊಡು ಅಂತ ಹೇಳಿ ಕೇಳ್ತಾನೆ. ಆಗ ಅಣ್ಣವ್ವ ಹೇಳ್ತಾಳೆ, ಸಿಟ್ ಯಾಕಿಲ್ಲ ಅಣ್ಣ, ಈಗ ಅವ್ರ ನಮ್ಮನ್ನು ಕೊಲ್ಲಾಕ ತಯಾರರ ಅಣ್ಣ, ನಮ್ಮ ಅಪ್ಪನ್ ಕೊಂದವ್ರ ಮೇಲೆ ನನ್ಗೆ ಯಾಕಣ್ಣ ಕೋಪ ಇಲ್ಲ, ಇವಾಗ್ಲೂ ಕೋಪ ಇದೆ. ನಮ್ಮ ಅಪ್ಪನ್ ಸಾಯಿಸಿದ್ದಷ್ಟೇ ಅಲ್ಲ, ಈಗ ಅವರು ನಮ್ಮನ್ ಕೂಡ ಸಾಯಿಸೋದಕ್ಕೆ ತಯಾರಿದ್ದಾರೆ ಅಂತ ಹೇಳಿ ಪಿಸು ಧ್ವನಿಯಲ್ಲಿ, ಮೆಲು ಧ್ವನಿಯಲ್ಲಿ ಹೇಳಿದ್ಲು. ಅಷ್ಟೇ ಅಲ್ಲ, ಮತ್ತೇನ್ ಹೇಳ್ತಿದ್ರೆ ನೋಡಿ, ಬ್ಯಾಡ ಅಣ್ಣ, ಜಲ್ದಿ ನಡಿ ಅಣ್ಣ, ಇಲ್ಲಿ ನಿಂದ್ರು ಬೇಡ, ನೀನು ಬೇಗ ಹೊರಡು, ಆತ ಈಗ ಬಾಳ ಬದಲಾಗ್ಯಾನ. ಆತ ಅಂತ ಹೇಳಿದ್ರೆ ಆ ಅನ್ನವ್ವನ ಗಂಡ. ಅನ್ನವ್ವನ ಗಂಡ ಭಾರತದವನೇ ಆಗಿದ್ರು ಕೂಡ, ಅದರಲ್ಲೂ ಆ ಊರಿಗೆ ಸೇರಿದವನಾಗಿದ್ರು ಕೂಡ ಆತ ನಿಜಾಮನಿಗೆ ಸಪೋರ್ಟ್ ಅನ್ನ ಮಾಡ್ತಿರ್ತಾನೆ. ಪ್ರಾಣದ ಹೆದರಿಕೆಯಿಂದ, ಎಲ್ಲಿ ನಿಜಾಮ್ ನನ್ಗೆ ಏನ್ ಮಾಡ್ಬಿಡ್ತಾವನೋ, ರಜಾಕಾರರು ನಮ್ಗೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯದಿಂದ ಅವರ ಚಾಕ್ರಿಯನ್ನ ಮಾಡ್ತಾ ಇರ್ತಾನೆ ಅವ್ರ ಗಂಡ. ಹಾಗಾಗಿ ಗಂಡನ ಬಗ್ಗೆ ಏನ್ ಹೇಳ್ತಿದ್ದಾಳೆ ನೋಡಿ, ಆತ ಈಗ ತುಂಬಾ ಬದಲಾಗಿದ್ದಾನೆ, ಜೀವದ ಅಂಜಿಕೆ ಹೆಚ್ಚಾಗಿ ರಜಕಾರರ ಸೋಪ್ತಿ ಮಾಡ್ಯಾನ. ಆದ್ರೆ ರಜಕಾರರು ಯಾವಾಗ ಕೊಲ್ತಾರೋ ಏನೋ ಅಂತ ಹೇಳಿ ಅವನಿಗೆ ಜೀವದ ಮೇಲೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ಆ ರಜಾಕಾರರ ಹಿಂದೆನೆ ಸುತ್ತಾ ಇರ್ತಾನೆ, ಅವರು ಹೇಳಿದಂತಹ ಕೆಲಸವನ್ನ ಮಾಡ್ತಾನೆ, ಅವ್ರ ಚಾಕ್ರಿಯನ್ನ ಮಾಡ್ಕೊಂಡಿದ್ದಾನೆ. ಈ ಮಾತು ನಿನಗ ಹೇಳ್ಬಾರ್ದಂತ ಮಾಡಿದ್ದೆ,
ಈ ಮಾತನ್ನ ನಿನ್ಗೆ ಹೇಳ್ಬಾರ್ದು ಅಂತ ಹೇಳಿ ಅನ್ಕೊಂಡಿದ್ದೆ. ಎಲ್ಲಾ ನನ್ ಹಣೆ ಬರಹ. ಏನ್ ಮಾಡೋದು? ಅಪ್ಪನ್ನ ಕಳ್ಕಂಡೆ, ಈಗ ಅಣ್ಣನ್ನ ಕಳ್ಕೊಳ್ಳಿಕ್ಕೆ ಒಲ್ಲೆ. ಅಪ್ಪ ಅಂತೂ ಇಲ್ಲ, ಇನ್ನ ಅಣ್ಣನ್ನು ಕೂಡ ನಾನು ಕಳ್ಕೊಳ್ಳೋದಕ್ಕೆ ಸಿದ್ಧಳಿಲ್ಲ. ಆತ ಕುಡ್ದು ಒಳಗ್ ಬಿದ್ದಾನ. ನನ್ ಗಂಡ ಕುಡ್ದು ಒಳಗಡೆ ಮಲ್ಕೊಂಡಿದ್ದಾನೆ. ನೀ ಬಂದದ್ದು ಗೊತ್ತಾದ್ರ ರಜಕಾರರಿಗೆ ಹಿಡಿದು ಕೊಡಾಕ ಅವನೇನು ಹೆಸೋದಿಲ್ಲ. ನೀನೇನಾದ್ರೂ ಬಂದಿದ್ಯಾ ಅಂತ ಹೇಳಿ ಗೊತ್ತಾದ್ರೆ ನಮ್ಮ ಸಂಬಂಧಿ, ರಕ್ತ ಸಂಬಂಧ ಅನ್ನೋದನ್ನ ಮರ್ತ್ಬಿಟ್ಟು ಅವನು ನಿನ್ನನ್ನ ರಜಕಾರರಿಗೆ ಹಿಡಿದು ಕೊಟ್ಬಿಡ್ತಾನೆ ಅಣ್ಣ. ಈ ಮಾತು ಹೆಂಗೆ ಹೇಳಿ ನಿನಗೆ ಅಂತ ಏನೇನೋ ಮಾತಾಡಿದೆ. ನಾ ಸಾಯಕ್ ತಯಾರಿದ್ದೀನಿ ಅಣ್ಣ, ನಾನ್ ಬೇಕಾದ್ರೆ ಸತ್ ಹೋಗಕ್ ತಯಾರಿದ್ದೀನಿ. ನೀ ಬದುಕಬೇಕು. ಆ ಕಾಶಿಮಲಿ ಅಂದ್ರೆ ನಮ್ಮ ತಂದೆಯನ್ನ ಕೊಂದಿರೋನ್ ಏನಿದಾನಲ್ವಾ, ಅವನನ್ನ ನೀನು ತಾರ ಕಡಿಬೇಕು, ಅಂದ್ರೆ ಅವನನ್ನ ನೀನು ಸಾಯಿಸ್ಬೇಕು. ಆ ಸುದ್ದಿನ ನಾನ್ ಕೇಳ್ಬೇಕು. ನಡಿ ಅಣ್ಣ ನಡಿ ಅಂತ ಹೇಳಿ ಹೇಳ್ತಿದ್ದಾಳೆ. ಆ ಅನ್ನವ್ವನ ಕುತ್ತಿಗೆಯ ಸರ ಬಿಗಿದವು. ಅಂದ್ರೆ ತುಂಬಾ ದುಃಖ ಇದೆ. ಈಗ ಸ್ವಂತ ಅಣ್ಣನ್ನೇ ಮನೆ ಒಳಗಡೆ ಸೇರ್ಸಕ್ ಆಗದೆ ಇರ್ತಕ್ಕಂತಹ ಪರಿಸ್ಥಿತಿ ಆಕೆದು. ಆಕೆನಲ್ಲಿ ತುಂಬಾ ದುಃಖ ತುಂಬ್ಕೊಂಡ್ಬಿಟ್ಟಿದೆ. ಆಕೆ ಸರಕ್ಕನೆ ಒಳಗಡೆ ಹೋಗ್ತಾಳೆ. ಹೋಗಿ ಒಂದು ಚೀಲವನ್ನ ತಂದು ಅಣ್ಣನ ಕೈನಲ್ಲಿ ಕೊಡ್ತಾಳೆ. ಕೊಟ್ಟು ಏನ್ ಹೇಳ್ತಾಳೆ, ತಗ ಅಣ್ಣ, ಇದರಾಗ ರೊಟ್ಟಿ ಗಟ್ಟಿ ಬ್ಯಾಳೆ ಅದ. ಅಣ್ಣ ತಗೋ, ಇದ್ರಲ್ಲಿ ತಿನ್ನೋದಕ್ಕೆ ಸ್ವಲ್ಪ ರೊಟ್ಟಿ ಇದೆ, ಮತ್ತೆ ಗಟ್ಟಿ ಬ್ಯಾಳೆ ಅಂದ್ರೆ ಬೇಳೆಯ ಪಲ್ಯ ಇದೆ. ಅದನ್ನ ಎಲ್ಲಾದ್ರೂ ಹೋಗಿ ತಿನ್ನು, ಹೊಟ್ಟೆ ಹಶ್ವ ಅಂತಿದ್ದಲ್ಲ, ಎಲ್ಲಾದ್ರೂ ಹೋಗಿ ತಿನ್ನೋಣ ಅಂತ ಚೀಲವನ್ನ ಕೊಟ್ಲು. ಚೀಲ ತೆಗೆದುಕೊಂಡು ತಿಪ್ಪಣ್ಣ ಹಿಂದೆ ಸರಿದ. ಬಾಗಿಲು ಮುಚ್ಚಿಕೊಂಡಿತ್ತು. ಚೀಲ ಇಸ್ಕೊಂಡು ಆತ ಹಿಂದೆ ಹೋಗ್ತಾನೆ. ಆಗ ಬಾಗಿಲು ಮುಚ್ಕೊಳ್ಳುತ್ತೆ. ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಗೌವೆನ್ನುವ ಕತ್ತಲೆ. ಎಲ್ಲಿ ನೋಡಿದ್ರು ಕೂಡ ಬೆಳಕಿಲ್ಲ, ಸಂಪೂರ್ಣ ಕತ್ತಲಿದೆ. ಏನೂ ಕೂಡ ಕಾಣಿಸ್ತಾ ಇಲ್ಲ. ಈ ಕತ್ತಲೆಯನ್ನ ಸೀಳಿಕೊಂಡು ಎಲ್ಲಿಗೆ ಹೋಗಬೇಕು? ಆತನ ಮನಸ್ಸಿನಲ್ಲಿ ಪ್ರಶ್ನೆ. ಎಲ್ಲಿಗೆ ಹೋಗ್ಲಪ್ಪ ನಾನು ಈ ಕತ್ತಲಲ್ಲಿ, ಈ ಸರ್ವತ್ನಲ್ಲಿ ಎಲ್ಲಿಗೆ ಹೋಗ್ಲಿ? ಊರಿಗೆ ಪೊಲೀಸರು ಬೇರೆ ಬಂದಿದ್ದಾರಂತೆ. ಅಲ್ದೇನೆ ಊರಲ್ಲಿ ರಜಕಾರರ ದಂಡು ಕೂಡ ಇದೆ. ಅಗಸೆ ಕಡೆ ಹೋದ್ರೆ ಖಂಡಿತ ನನ್ನ ಪ್ರಾಣ ಉಳಿಯೋದಿಲ್ಲ. ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ಆ ಓಣಿಯಲ್ಲಿ ಮಸೀದಿ, ಆ ಕಡೆ ಹೋಗೋಣ ಅಂದ್ರೆ ಅಲ್ಲಿ ಮಸೀದಿ ಇದೆ. ಅಲ್ಲೇ ರಜಕಾರರು ಕ್ಯಾಂಪ್ ಅನ್ನ ಹಾಕೊಂಡಿದ್ದಾರೆ. ಕ್ಯಾಂಪ್ ಅಂದ್ರೆ ಒಂದು ತಂಗುದಾಣವನ್ನ ಮಾಡ್ಕೊಂಡಿದ್ದಾರೆ. ಒಂದು ಟೆಂಟ್ ಅನ್ನ ಹಾಕೊಂಡು ಅಲ್ಲಿ ಉಳ್ಕೊಂಡಿದ್ದಾರೆ. ಈ ಕಡೆ ಸಣ್ಣ ಸಂದಿಲೆ ನಾನು ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿ ತಿಪ್ಪಣ್ಣ ಅನ್ಕೊಳ್ತಾನೆ. ಒಂದೆರಡು ಮನೆ ದಾಟಲಿಲ್ಲ, ಯಾರೋ ಹಿಂದೆ ಬಂದ ಶಬ್ದ. ಸರಿ, ಆ ಕಡೆ ಬೇಡ, ಈ ಕಡೆನೆ ಹೋಗೋಣ ಅನ್ಕೊಂಡು ತಿಪ್ಪಣ್ಣ ನಡ್ಕೊಂಡು ಹೋಗ್ತಿರ್ತಾನೆ. 1-2 ಮನೆ ದಾಟಿರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಒಂದ್ ಶಬ್ದ ಕೇಳಿಸುತ್ತೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಯಾರೋ ಹಿಂದಿಂದ ಬಂದಂತಹ ಶಬ್ದ ಕೇಳುತ್ತೆ. ತಿಪ್ಪಣ್ಣ ಹಿಂದಿರುಗಿ ನಿಂತು ಬಾಂಬಿಗಾಗಿ ಜೇಬಿನಲ್ಲಿ ಕೈ ಇಳೆ ಬಿಟ್ಟ. ಹಿಂದೆ ತಿರುಗಿ ನೋಡಿ ಆತ ಜೇಬಲ್ ಕೈ ಹಾಕ್ತ. ಏನಕ್ಕೋಸ್ಕರ? ಬಾಂಬಿಗೋಸ್ಕರ ಆತ ಕೈಯನ್ನ ಹಾಕ್ದ. ಮತ್ತೆ ತಿರುಗಿ ನೋಡ್ತಾನೆ, ಯಾರು ಕೂಡ ಇಲ್ಲ. ಮತ್ತೆ ತಿಪ್ಪಣ್ಣ ನಡ್ಕೊಂಡು ಹೋಗ್ತಾ ಇದ್ದಾನೆ. 4 ಮಾರು ದೂರ ಹೋಗಿರ್ಲಿಲ್ಲ. ಹಿಂದಿನಿಂದ ಗಪ್ಪನೆ ಅವನ 2 ಕೈಗಳನ್ನ ಹಿಡಿದರು. ಯಾರೋ ಹಿಂದಿಂದ ಬಂದು ಗಪ್ಪಂತ ಒಂದು 2 ಕೈಗಳನ್ನ ಹಿಡ್ಕೊಂಡ್ಬಿಟ್ರು. ಹಿಡಿತ ಬಲವಾಗಿತ್ತು, ತುಂಬಾ ಟೈಟ್ ಆಗಿ ಹಿಡಿದ್ಬಿಟ್ರು. ಕೊಸರಿಕೊಳ್ಳಲು ಆಗಲಿಲ್ಲ. ಹೇಗಾದ್ರೂ ಮಾಡಿ ಬಿಡಿಸ್ಕೊಳ್ಳೋಣ ಅಂತಂದ್ರೆ ಅದು ಆಗ್ಲೇ ಇಲ್ಲ. ಆ ವ್ಯಕ್ತಿ ಹಿಡ್ಕೊಂಡಂತಹ ವ್ಯಕ್ತಿ ಹೆಸರು ಶಂಕರಣ್ಣ ಅಂತ. ಆತ ಏನ್ ಹೇಳ್ತಾನೆ ನೋಡಿ, ನಾನು ಶಂಕರಣ್ಣ, ಸುಮ್ನೆ ನನ್ ಜೊತೆಗ್ ಬಾ ಎಂದು ಆತ ತಿಪ್ಪಣ್ಣನ ಕೈ ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ದರದರ ನಡೆಸಿಕೊಂಡು ಹೋಗಿ ಯಾವುದೋ ಇಕ್ಕಟ್ಟಾದ ಓಣಿಯಲ್ಲಿ ಹಾದು ಮನೆಯೊಂದರ ಹಿತ್ತಲ ಬಾಗಿಲಿಗೆ ಮೆಲ್ಲನೆ 3 ಸರಿ ಬಡೆದ. ಏನ್ ಮಾಡ್ದ? ಗಪ್ ಅಂತ ಅವನ್ ಕೈ ಹಿಡ್ಕೊಂಡ, ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಗಲಾಟೆ ಮಾಡ್ಬೇಡ, ಬಾಯಲ್ಲಿ ನನ್ ಜೊತೆ, ನಾನು ಶಂಕರಣ್ಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾನೆ, ಆತನ ಹೆಗಲ ಮೇಲೆ ಕೈ ಹಾಕಿ ಆತನನ್ನ ಇಕ್ಕಟ್ಟಾದ ದಾರಿಯಲ್ಲಿ ನಡೆಸ್ಕೊಂಡು ಯಾವುದೋ ಒಂದು ಆ ಮನೆಯ ಹಿಂದ್ಗಡೆ ಬಾಗಿಲು, ಹಿತ್ತಲ ಬಾಗಿಲು ಇರುತ್ತಲ್ವಾ, ಅಲ್ಲಿಗೆ ಕರ್ಕೊಂಡು ಹೋಗಿ 3 ಸಾರಿ ಬಾಗಿಲನ್ನ ಬಡಿತಾನೆ. ಬಾಗಿಲು ತೆರೆಯಿತು. ಬಾಗಿಲು ತೆರೆದ ತಕ್ಷಣ ಇಬ್ಬರು ಕೂಡ ಆ ಮನೆಯ ಒಳಗಡೆ ಹೋಗ್ತಾರೆ. ಬಾಗಿಲು ಮತ್ತೆ ಮುಚ್ಚುತ್ತೆ. ಮಂದಗೆ ಚಿಮಣಿ ಉರಿಯುತ್ತಿತ್ತು. ಆ ಮನೆಯ ಒಳಗಡೆ ಏನಾಗ್ತಿದೆ ಅಂದ್ರೆ, ಚಿಮಣಿ ಅಂದ್ರೆ ಸೀಮೆ ಎಣ್ಣೆ ದೀಪ, ಸೀಮೆ ಎಣ್ಣೆ ಬುಡ್ಡಿ ಅಂತ ಕೂಡ ಕರೀತಾರೆ. ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗಿ ನೋಡ್ತಿದ್ವಿ ಆಗಿನ ಕಾಲದಲ್ಲಿ. ಆ ಮಂದಗೆ ಚಿಮಣಿ ಉರಿತಾ ಇತ್ತು. ತಿಪ್ಪಣ್ಣನಿಗೆ ಜೀವದಲ್ಲಿ ಜೀವ ಇರ್ಲಿಲ್ಲ.
ಅವನ್ ಜೀವದಲ್ಲಿ ಜೀವನೇ ಇರ್ಲಿಲ್ಲ. ಇವನ್ ಯಾಕಪ್ಪ ನನ್ನ ಹಿಡ್ಕೊಂಡ್ ಬಂದ, ಎಲ್ಲಿಗಪ್ಪ ಕರ್ಕೊಂಡ್ ಬಂದ ಅಂತ ಹೇಳಿ ಅವನಿಗೆ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿತ್ತು. ಶಂಕರಣ್ಣ ಯಾರೆಂಬುದು ಗೊತ್ತಾಗಿತ್ತು, ಆದರೆ ಪೊಲೀಸರಿಗೆ ಹಿಡಿದು ಕೊಟ್ಟರೆ. ಶಂಕರಣ್ಣ ಯಾರು ಅಂತ ಹೇಳಿ ಗೊತ್ತಿತ್ತು. ಹೆಂಗೆ ಅಂತ ಹೇಳಿದ್ರೆ ಮುಂಚೆಯಿಂದಾನು ಈ ತಿಪ್ಪಣ್ಣನ ಫ್ಯಾಮಿಲಿಗೂ ಶಂಕರಣ್ಣನ ಫ್ಯಾಮಿಲಿಗೂ ಅಷ್ಟು ಆಗ್ತಾ ಇರಲಿಲ್ಲ. ಯಾವುದೋ ವಿಷಯಕ್ಕೆ ಸ್ವಲ್ಪ ದ್ವೇಷ ಇತ್ತು. ಹಾಗಾಗಿ ಇವನ್ ಯಾಕಪ್ಪ ನನ್ನ ಹಿಡ್ಕೊಂಡ್ ಬಂದ, ಅಕಸ್ಮಾತ್ ಈತ ಏನಾದ್ರೂ ನನ್ನ ಫ್ಯಾಮಿಲಿ ಮೇಲಿನ ಸಿಟ್ಟಿಗೆ ನನ್ನ ಪೊಲೀಸರಿಗೆ ಹಿಡಿದು ಕೊಟ್ಬಿಟ್ರೆ ಅಂತ ಹೇಳಿ ಭಯ ಶುರುವಾಯ್ತು. ಯಾಕಂದ್ರೆ ನಾನು ಈಗಾಗ್ಲೇ ಹೇಳ್ದಂಗೆ ಎರಡೂ ಫ್ಯಾಮಿಲಿಗಳ ನಡುವೆ ಸ್ವಲ್ಪ ಸೇಡು ಇತ್ತು. ಆತ ತನ್ನ ಕೈಗಳನ್ನ ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಬರುವಾಗ ತಾನೇಕೆ ಅವನ ಮೇಲೆ ಆಕ್ರಮಣ ಮಾಡಲಿಲ್ಲ, ಏಕೋ ಬೇಡ ಎನಿಸಿತ್ತು. ಆತ ಮನ್ಸಲ್ಲಿ ಮಾತಾಡ್ತಿದ್ದಾನೆ. ಆತ ನನ್ ಜೊತೆನೆ ಬಂದ ಅಲ್ವಾ, ಹೆಗಲ ಮೇಲೆ ಕೈ ಹಾಕದ, ಅವಾಗ ನಾನು ಅವನ ಮೇಲೆ ಬಾಂಬ್ ಹಾಕ್ಬೋದಿತ್ತು, ಯಾಕೆ ನಾನು ಹಾಕ್ಲಿಲ್ಲ ಅಂತ ತಿಪ್ಪಣ್ಣ ಯೋಚನೆ ಮಾಡ್ತಾನೆ. ಯಾಕೋ ಆಮೇಲೆ ಒಗೆದರಾಯಿತು ಎಂದುಕೊಂಡ. ಬೇಡ ಬೇಡ ತಾಳು ನೋಡೋಣ ಏನ್ ಮಾಡ್ತಾನೆ ಅಂತ ಹೇಳಿ ಸ್ವಲ್ಪ ಹೊತ್ತು ಸುಮ್ನೆ ಆದ. ಚಿಮಣಿಯ ಬೆಳಕಿನಲ್ಲಿ ತಿಪ್ಪಣ್ಣ ಇನ್ನೊಬ್ಬ ಬಾಗಿಲು ತೆರೆದ ವ್ಯಕ್ತಿಯನ್ನ ನೋಡಿದ. ಬಾಗಿಲು ಯಾರು ತೆಗಿತಾನಲ್ವಾ ವ್ಯಕ್ತಿ, ಆ ವ್ಯಕ್ತಿಯನ್ನ ದೀಪದಲ್ಲೇ ನೋಡ್ದ, ದೀಪದ ಬೆಳಕಿನಲ್ಲೇ ನೋಡ್ದ. ಆ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದ ಅಂತ ಹೇಳಿದ್ರೆ ದಪ್ಪ ಮೀಸೆಯ ಕುಳ್ಳನೆ ಮನುಷ್ಯ. ದಪ್ಪ ಮೀಸೆ ಇತ್ತು, ಕುಳ್ಳಕ್ಕಿದ್ದ ಅವನು. ಒಂದು ಹಲ್ಲು ಮುಂದೆ ಬಂದಿತ್ತು, ಒಂದ್ ಹಲ್ಲು ಮಾತ್ರ ಮುಂದೆ ಬಂದಿತ್ತಂತೆ. ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿದ್ದ, ನೋಡೋದಕ್ಕೆ ವಿಕಾರವಾಗಿದ್ರು ಕೂಡ ಆತನ ಕಣ್ಣುಗಳು ವಿಶ್ವಾಸ ಸೂಸುವ ಕಣ್ಣುಗಳಾಗಿತ್ತು. ಕಣ್ಣುಗಳು ಮಾತ್ರ ಪಳಪಳ ಅಂತ ಹೇಳಿ ಹೊಳಿತಾ ಇತ್ತಂತೆ. ಆ ವ್ಯಕ್ತಿ ಯಾರು ಗೊತ್ತಾ, ಭೀಮ್ ರೆಡ್ಡಿ ಅಂತ ಹೇಳಿ. ಆಗ 3 ಜನ ಕೂಡ ಒಳಗಡೆ ಹೋಗ್ತಾರೆ. ಆಗ ಏನ್ ಹೇಳ್ತಾನೆ ನೋಡಿ ಇಲ್ಲಿ ಶಂಕರಣ್ಣ ಅಂತ ಹೇಳಿದ್ರೆ, ಇಬ್ರು ಹೊಸಬರಾಗಿದ್ರಿ, ನಿಮ್ ಪರಿಚಯ ನಿಮ್ಗಿಲ್ಲ ಅಂತ ಕಾಣ್ತದ. ಈತ ಭೀಮ್ ರೆಡ್ಡಿ, ಈತ ತಿಪ್ಪಣ್ಣ. ಶಂಕರಣ್ಣ ಇಬ್ಬರ ಕಡೆಗೂ ನೋಡಿದ. ಶಂಕರಣ್ಣ ಒಳಗೆ ಹೋದ ತಕ್ಷಣ ತಿಪ್ಪಣ್ಣನಿಗೂ ಮತ್ತೆ ಭೀಮ್ ರೆಡ್ಡಿಗೂ ಇಬ್ರಿಗೂ ಪರಸ್ಪರ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದಾನೆ. ನೋಡಪ್ಪ ಶಂಕರಣ್ಣ, ಈತ ಭೀಮ್ ರೆಡ್ಡಿ ಅಂತ ಹೇಳಿ, ನೋಡಪ್ಪ ಭೀಮ್ ರೆಡ್ಡಿ, ಈತ ತಿಪ್ಪಣ್ಣ ಅಂತ ಹೇಳಿ ಈ ರೀತಿ ಪರಿಚಯವನ್ನ ಮಾಡಿ ಕೊಡ್ತಾನೆ. ಇಬ್ಬರ ಮುಖದ ಮೇಲೆ ನಗೆ ಮೂಡಿತ್ತು. ಭೀಮ್ ರೆಡ್ಡಿ ಹಾಗೆ ತಿಪ್ಪಣ್ಣ ಇಬ್ಬರ ಮುಖದಲ್ಲೂ ನಗೆ ಮೂಡಿತ್ತು. ಇಬ್ಬರು ತುಂಗಭದ್ರಾ ದಂಡೆಯ ಮೇಲೆ ಬೇರೆ ಬೇರೆ ಶಿಬಿರಗಳಲ್ಲಿ ಇದ್ದರು. ಈ ಇಬ್ಬರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. ತಿಪ್ಪಣ್ಣ ಹಾಗೆ ಭೀಮ್ ರೆಡ್ಡಿ ಇಬ್ರು ಕೂಡ ಏನು ತುಂಗಭದ್ರಾ ನದಿಯ ದಡ ಇದೆಯಲ್ವಾ, ಆ ದಡದ ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ಇದ್ದು ಹೋರಾಟವನ್ನ ನಡೆಸ್ತಿದ್ರು. ಅವರಿಬ್ರು ಆಗಾಗ ನದಿ ದಾಟಿ ಒಂದು ಆಕ್ರಮಣವನ್ನ ಮಾಡ್ತಾ ಇದ್ರು ರಜಾಕರ ವಿರುದ್ಧ. ಹಾಗೆ ಸಾಕಷ್ಟು ಹೆಸರನ್ನ ಕೂಡ ಮಾಡಿದ್ರು. ಪೊಲೀಸ್ ಆಗಿರ್ಬೋದು ಅಥವಾ ರಜಾಕಾರ ಆಗಿರ್ಬೋದು, ಈ ಭೀಮ್ ರೆಡ್ಡಿ ಮತ್ತೆ ಶಂಕರಣ್ಣನ ಹೆಸರನ್ನ ಕೇಳಿದ್ರೆ ಹೆದರುವಷ್ಟು ಅವರ ಸಾಹಸ ಇತ್ತಂತೆ. ಆದ್ರೆ ಅವರು ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದು ಮಾತ್ರ ಇವತ್ತು ಈ ಸ್ಥಿತಿನಲ್ಲಿ. ತಿಪ್ಪಣ್ಣ ಕೋಣೆಯ ತುಂಬಾ ಕಣ್ಣಾಡಿಸಿ ಶಂಕರಣ್ಣನನ್ನ ನೋಡಿದ. ಆ ನೋಟದಲ್ಲಿ ಏನೇನೋ ಪ್ರಶ್ನೆಗಳಿದ್ದವು. ಈಗ ಹೊಸ ಜಾಗಕ್ಕೆ ಹೋದ ತಕ್ಷಣ ನಾವು ಎಲ್ಲ ಕಣ್ಣಾಡಿಸ್ತೀವಲ್ವಾ ಸುತ್ತ, ಅದೇ ತರ ತಿಪ್ಪಣ್ಣ ಕೂಡ ಏನ್ ಮಾಡ್ದ, ಆತನ ಮನಸ್ಸಿನಲ್ಲಿ ಪ್ರಶ್ನೆಗಳಿರ್ಬೋದು, ಸುತ್ತ ಕಣ್ಣಾಡಿಸಿ ನೋಡ್ತಾ ಇದ್ದಾನೆ. ಆಗ ಶಂಕರಣ್ಣನೇ ಆತನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಏನಂತ ಹೇಳ್ತಾ ಇದ್ದಾನೆ ನೋಡಿ ತಿಪ್ಪಣ್ಣನಿಗೆ, ತಿಪ್ಪಣ್ಣ ಇದು ನನ್ ಮನೆ ಅಲ್ಲ, ನನ್ ಮನೆನ 4 ತಿಂಗಳ ಹಿಂದೆ ರಜಾಕರು ಸುಟ್ಟು ಬಿಟ್ರು. ನೋಡಪ್ಪ ತಿಪ್ಪಣ್ಣ, ಇದು ನನ್ ಮನೆ ಅಂತ ಅನ್ಕೊಂಡಿದ್ಯಾ? ಇಲ್ಲಪ್ಪ, ಶಂಕರಣ್ಣ ಹೇಳ್ತಿರೋದು, ಇಲ್ಲಪ್ಪ ಇದು ನನ್ ಮನೆ ಅಲ್ಲ, ನನ್ ಮನೆನ 4 ತಿಂಗಳ ಹಿಂದೆ ರಜಾಕಾರರು ಸುಟ್ಟು ಹಾಕ್ಬಿಟ್ರು. ಇದ್ದ ಒಬ್ಬಾಕಿ ಅಮ್ಮ ಹೋದ ವರ್ಷ ಸತ್ತೋದ್ಲು, ಇನ್ನ ಒಬ್ಳು ಅಮ್ಮ ಇದ್ಲು, ಆದ್ರೆ ಆಕೆ ಕೂಡ ಹೋದ್ ವರ್ಷ ಸತ್ ಹೋದ್ಲು. ನಾನೊಬ್ರೇ ಊರಾಗ ಕಷ್ಟ ಮಾಡ್ಕೆಂತ ಕೈ ಬಾಯಿ ಸುಟ್ಕೊಂಡು ಅಡಿಗೆ ಮಾಡ್ಕೊಂಡು ಹಂಗು ಹಿಂಗು ಬದುಕು ನಡೆಸಿದ್ದೆ. ನಾನೊಬ್ನೇ ಊರಲ್ಲಿ ಕಷ್ಟ ಮಾಡ್ಕೆಂತ, ಕಷ್ಟ ಅಂತ ಹೇಳಿದ್ರೆ ಕ್ಷೌರ, ಕಟಿಂಗ್ ಕೆಲಸ ಮಾಡ್ತಾರಲ್ವಾ, ಕಟಿಂಗ್ ಮಾಡ್ತಾರೆ ನೋಡಿ, ಹೇರ್ ಕಟ್ಟು, ಆ ಕೆಲಸವನ್ನ ಮಾಡ್ಕೊಂಡು, ಗಂಡ್ ಮಕ್ಳಿಗೆ ಅಡಿಗೆ ಎಲ್ಲಿ ಬರುತ್ತೆ, ಬರೋದಿಲ್ಲ ಅಲ್ವಾ, ಕೈ ಬಾಯಿ ಸುಟ್ಕೊಂಡು ಅಡ್ಗೆ ಮಾಡೋದು ಅಂತ ಹೇಳ್ತಾರೆ. ಅದನ್ನ ಕೈ ಬಾಯಿ ಸುಟ್ಕೊಂಡು ಅಡ್ಗೆ ಮಾಡ್ಕೊಂಡು ಹಂಗು ಹಿಂಗು ಹೆಂಗೋ ಬದುಕನ್ನ ನಡೆಸ್ತಿದ್ದೆ. ಆದ್ರೆ ಈ ರಜಾಕರ ಹಾವಳಿ ಶುರುವಾಯ್ತಲ್ಲ, ನನಗೆ ಸುಮ್ನೆ ಕುಂದ್ರೋದಾಗ್ಲಿಲ್ಲ, ಸುಮ್ನೆ ಕುತ್ಕೊಳಕ್ಕೇನೆ ಆಗ್ಲಿಲ್ಲ ನನ್ಗೆ. ಆಗ ನಾನೇನ್ ಮಾಡ್ದೆ ಗೊತ್ತಾ, ಬೆಟ್ಟದೂರ ಗೌಡ್ರ ಜೊತೆಗೆ ತಿರ್ಗೋಕ್ ಶುರು ಮಾಡ್ದೆ. ಈ ಬೆಡ್ಡೂರ ಗೌಡ್ರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ಗೊತ್ತಾಯ್ತಾ? ಅವ್ರ ಜೊತೆ ಶಂಕರಣ್ಣ ಓಡಾಡೋದಕ್ಕೆ ಶುರು ಮಾಡ್ತಾನೆ. ಹೇಳಿ ಕೇಳಿ ಗೌಡ್ರು
ದೊಡ್ಡ ಗುಂಪು ಕಟ್ಟಿ ನಿಜಾಮನ ವಿರುದ್ಧ ಸಡ್ಡು ಹೊಡೆದು ನಿಂತರು. ಹೇಳಿ ಕೇಳಿ ಗೌಡ್ರು ಕೇಳ್ಬೇಕಾ, ಮೊದ್ಲೇ ಧೈರ್ಯವಂತರು. ಅಷ್ಟೇ ಅಲ್ದೇನೆ ಒಂದು ದೊಡ್ಡ ಗುಂಪನ್ನ ಕಟ್ಟಿದ್ರು. ದೊಡ್ಡ ಗುಂಪನ್ನ ಕಟ್ಬಿಟ್ಟು ಆ ನಿಜಾಮನ ವಿರುದ್ಧ ಏನ್ ಮಾಡಿದ್ರು, ಸಡ್ಡು ಹೊಡೆದು ನಿಂತರು. ಅವರ ಉಪಟಳ ಆಕ್ರಮಣ ರಜಾಕಾರರಿಗೆ ತಡೆಯಕ್ಕಾಗ್ಲಿಲ್ಲ. ಆ ಗೌಡ್ರ ಕಡೆ ಸೈನಿಕರೇನಿದಾರಲ್ವಾ ಅಥವಾ ವ್ಯಕ್ತಿಗಳೇನಿದಾರಲ್ವಾ, ಅವರ ತೊಂದರೆಯನ್ನ ರಜಾಕಾರರಿಗೆ ತಡೆಯೋದಕ್ಕೆ ಆಗ್ಲಿಲ್ಲ. ನಿಮ್ಗೆಲ್ಲ ಗೊತ್ತಲ್ಲ ಅವ್ರ ಸುದ್ದಿ. ಅಲ್ಯಾರಂದ್ರ ಇಲ್ಯಾರ, ಇಲ್ಯಾರಂದ್ರ ಅಲ್ಯಾರ. ಶಭಾಷ್ ಅನ್ಬೇಕು ಅವರಿಗೆ. ಇವತ್ತಿಗೂ ಯಾರ ಕೈಗೆ ಸಿಗ್ಲಿಲ್ಲ. ಆ ಬೆಡ್ದೂರ್ ಗೌಡ್ರು ಹಾಗೆ ಅವರ ಜೊತೆ ಇದ್ದಂತಹ ಒಂದು ತಂಡ ಹೇಗಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಇಲ್ಲಿದ್ದಾರೆ ಅಂದ್ರೆ ಅಲ್ಲಿರ್ತಾನೆ ಇರ್ಲಿಲ್ಲ, ಅಲ್ಲಿದ್ದಾರೆ ಅಂದ್ರೆ ಅಲ್ಲಿ ಇರ್ತಾನೆ ಇರ್ಲಿಲ್ಲ. ಇಲ್ಯಾರಂದ್ರ ಅಲ್ಯಾರ, ಅಲ್ಯಾರಂದ್ರ ಇಲ್ಯಾರ. ಈ ರೀತಿ ನಿಜವಾಗ್ಲೂ ಶಭಾಷ್ ಅನ್ಬೇಕು ಅವರಿಗೆ. ಇವತ್ತಿಗೂ ಕೂಡ ಯಾರ ಕೈಗೂ ಕೂಡ ಅವರು ಸಿಕ್ಕಾಕೊಂಡಿಲ್ಲ. ಆ ಬೆಡ್ದೂರ್ ಗೌಡ್ರು ಏನಿದಾರಲ್ವಾ, ರಾತ್ರೋರಾತ್ರಿ ಒಬ್ರೇ ಕುದುರೆ ಮೇಲೆ ಹೋಗಿ ಸೈನ್ಯದ ಶಿಬಿರದ ಮೇಲೆ ಬಾಂಬ್ ಒಗೆದು ಬರ್ತಿದ್ರು. ಅಂದ್ರೆ ಏನು ರಜಾಕರ್ ಸೈನ್ಯ ಏನಿತ್ತಲ್ವಾ ಅದ್ರ ಮೇಲೆ ಒಬ್ರೇನೆ ರಾತ್ರೋರಾತ್ರಿ ಹೋಗಿ ಬಾಂಬ್ ಅನ್ನ ಹಾಕಿ ಬರ್ತಾ ಇದ್ರಂತೆ. ಆಗ ಇವರ ಮೇಲೆ ಪೊಲೀಸರು ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡ್ತಾರೆ. ಅಷ್ಟೇ ಅಲ್ಲ, ಕಂಡಲ್ಲೇ ಗುಂಡಿಟ್ಟು ಕೊಲ್ಲಿ ಅಂತಕ್ಕಂತಹ ಆಜ್ಞೆಯನ್ನ ಮಾಡ್ತಾರೆ. ಅವರ ಫೋಟೋವನ್ನ ಊರಿಗೆ ಹಂಚ್ತಾರೆ. ಗೋಡೆ ಮೇಲೆ ಕೂಡ ಅವರ ಫೋಟೋವನ್ನ ಹಚ್ಚಿದ್ರು. ಆದ್ರೆ ಆ ಬೆಡ್ದೂರ ಗೌಡ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೊಳೆ ದಾಟ್ಕೊಂಡು ಹೋಗ್ಬಿಟ್ರು. ಬೆಡ್ದೂರ್ ಗೌಡ್ರೆ ಹೋದ್ಮೇಲೆ ಶಂಕರಣ್ಣ ಒಬ್ರೆ ಏನ್ ಮಾಡ್ತಾರೆ, ಮತ್ತೆ ಅವ್ರು ಪುನಃ ವಾಪಸ್ ಊರಿಗೆ ಬರ್ತಾರೆ. ಅಷ್ಟೊತ್ತಿಗೆ ಈ ಶಂಕರಣ್ಣ ಬೆಡ್ದೂರ್ ಗೌಡ್ರ ಜೊತೆಗಿದ್ದ ಅಂತ ಹೇಳಿ ಸುದ್ದಿ ಆಗಿತ್ತು ಊರಲ್ಲೆಲ್ಲ. ಹಾಗಾಗಿ ರಜಾಕರು ಏನ್ ಮಾಡಿದ್ರು, ಈ ಶಂಕರಣ್ಣನ ಹತ್ರ ಬಂದ್ರು. ಆತನಿಗೆ ಬೂಟ್ ಗಾಲಲ್ಲಿ ಒದ್ರು. ಹಾಗೆ ಆತನ ಮನೆಗೆ ಬೆಂಕಿಯನ್ನ ಹಚ್ಚಿದ್ರು. ಆ ಬೆಂಕಿಯಾಗ ಇವನ್ನ ಒಗಿರೋ ಅಂದ್ರು ಯಾರೋ. ಹಾಗೆ ಯಾರೋ ಒಂದ್ ಸ್ವಲ್ಪ ಸೈನಿಕರೇನ್ ಅಂತ ಹೇಳಿದ್ರು, ಆ ಮನೆ ಬೆಂಕಿ ಉರಿತಾ ಇತ್ತಲ್ಲ ಅದ್ರಲ್ಲೇ ಇವನು ಬಿಸಾಕಿ ಅಂತ ಹೇಳಿ ಒಂದಷ್ಟು ಜನ ಹೇಳಿದ್ರು. ಇನ್ನೊಂದ್ ಸ್ವಲ್ಪ ಜನ ಏನ್ ಹೇಳಿದ್ರು, ಬೇಡ ಬೇಡ, ಅವನ ಅಷ್ಟು ಸುಲಭವಾಗಿ ಸಾವು ಕೊಡೋದ್ ಬೇಡ, ಅವನನ್ನ ಅಲ್ಲೇ ಬಿಟ್ಬಿಡಿ. ಕೂಳಿಲ್ದೆ ನೀರಿಲ್ದೆ, ಕೂಳು ಅಂದ್ರೆ ಊಟ, ಊಟ ನೀರು ಏನಿಲ್ದೆ ಅವನೇ ಸತ್ ಹೋಗ್ತಾನೆ ಅಂತ ಸ್ವಲ್ಪ ಜನ ಹೇಳಿದ್ರು. ಆಗ ಇನ್ನೊಂದ್ ಸ್ವಲ್ಪ ಜನ ಹೇಳಿದ್ರು, ಅವನನ್ನ ನಾವು ಕೊಲ್ಲೋದೇ ಬೇಡ, ಅವನೇ ಸತ್ ಹೋಗ್ತಾನೆ ಊಟ ಇಲ್ದೆ ಅಂತ ಹೇಳಿದ್ರು. ಹೀಗೆ ಮನೆ ಸುಟ್ಟೋಯ್ತು. ಮನೆ ಮುಂದಿನ ಬೇವಿನ ಮರದ ಕೆಳಗಡೆ ಶಂಕರಣ್ಣ ಬಿದ್ದಿರ್ತಾನೆ. ಆತ ಆ ರಜಕಾರರ ಬೂಟು ಗಾಲಿನಿಂದ ಒದೆಯನ್ನ ತಿಂದ್ಬಿಟ್ಟು ಪಾಪ ಮೈಕೈ ಎಲ್ಲಾ ಬ್ಯಾನೆ ಆಗಿತ್ತು. ಬ್ಯಾನೆ ಅಂದ್ರೆ ನೋವಾಗಿತ್ತು. ಸಾವತ್ತಾದ್ರೂ ಯಾರು ಬಂದು ಮಾತಾಡಿಸ್ಲಿಲ್ಲ. ಆ ರಜಾಕರೆಲ್ಲ ಹೋದ್ರು. ಮಧ್ಯರಾತ್ರಿ ಆಯ್ತು. ಆದ್ರೆ ಊರ್ ಜನ ಅಕ್ಕಪಕ್ಕ ಮನೆಯವ್ರು ಯಾರಾದ್ರೂ ಒಬ್ರಾರು ಬಂದು ಮಾತಾಡಿಸ್ಬೇಕು ತಾನೆ, ಯಾರು ಬರ್ಲೇ ಇಲ್ಲ. ಯಾಕೆ? ಎಲ್ರಿಗೂ ಕೂಡ ಆ ರಜಕಾರರ ಭಯ. ಯಾರು ಕೂಡ ಮಾತಾಡಿಸ್ಲೇ ಇಲ್ಲ. ಹಸುವು ನೀರಡಿಕೆ, ಹೊಟ್ಟೆ ಹಶ್ವಾಗಿದೆ, ಬಾಯಿ ನೀರಡಿಸಿದೆ. ನೀರು ನೀರು ಅಂತ ಒದರ್ತಿದ್ದೆ, ಜೋರಾಗಿ ನೀರು ನೀರು ಅಂತ ಹೇಳಿ ಕಿರ್ಚ್ಕೊಳ್ತಿದ್ದಾರೆ. ಆದ್ರೆ ಊರಿನ ಜನ ಯಾರು ಕೂಡ ರಜಕಾರರಿಗೆ ಹೆದರಿ ಇವ್ರ ಹತ್ರ ಬರ್ಲಿಲ್ಲ. ಆಮೇಲೆ ಗೊತ್ತಾಯ್ತಂತೆ, ಊರಿನ ಜನಕ್ಕೆ ಪಾಪ ಜೀವ ಭಯ, ಅದಕ್ಕೆ ನನ್ನ ರಕ್ಷಣೆಗೆ ಯಾರು ಬಂದಿಲ್ಲ ಅಂತ ಹೇಳಿ ಶಂಕರಣ್ಣನ್ಗೆ ಗೊತ್ತಾಯ್ತು. ಕೊನೆಗೆ ಒದ್ರಿ ಅಂದ್ರೆ ಕಿರ್ಚಿ ನೀರು ನೀರು ಅಂತ ಕಿರ್ಚನೆ ಅವ್ರಿಗೆ ಎಚ್ಚರ ತಪ್ಪುತ್ತೆ. ನಂತರ ಅವರಿಗೆ ಎಚ್ಚರ ಆದಾಗ ಅವರು ಎಲ್ಲಿ ಮಲಗಿರ್ತಾರೆ, ಇಲ್ಲೇ ಮಲಗಿದ್ದೆ ಅಂತ ತೋರಿಸ್ತಿದ್ದಾರೆ. ಇಲ್ಲೇ ಅಂದ್ರೆ ಈಗ ಶಂಕರಣ್ಣ ತಿಪ್ಪಣ್ಣ ಎಲ್ಲ ಇದಾರಲ್ವಾ ಮನೆ, ಆ ಮನೆ ಯಾರ್ದು ಗೊತ್ತಾ? ಮಾದ್ರ ದುರ್ಗಪ್ಪನ ಮನೆ. ಮಾದ್ರು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ಕೆಳಜಾತಿ. ಆ ಕೆಳಜಾತಿಗೆ ಸೇರಿದಂತಹ ದುರ್ಗಪ್ಪನ ಮನೆ. ಆ ದುರ್ಗಪ್ಪ ಆ ಶಂಕರಣ್ಣನನ್ನ ಹೊತ್ಕೊಂಡ್ ಬಂದು ಇಲ್ಲಿ ಮಲಗಿಸಿದ್ದ. ಎಚ್ಚರ ಆದಾಗ ತಂಬಿಗೆ ಬಾಯಿಗಿಟ್ಟು ಕುಡಿ ಅಂದ. ಎಚ್ಚರ ಆದಾಗ ತಂಬಿಗೆ ಅಂದ್ರೆ ಚೊಂಬು ನೀರನ್ನ ಆತನ ಬಾಯಿ ಹತ್ರ ತಗೊಂಡ್ ಬಂದ್ಬಿಟ್ಟು ಕುಡಿಯಪ್ಪ, ನೀರ್ ಕುಡಿಯಪ್ಪ ಅಂತ ಹೇಳಿ ಅಂದ. ಆತನನ್ನೇ ದಿಟ್ಟಿಸಿ ನೋಡ್ದೆ ಶಂಕರಣ್ಣ. ಅವನನ್ನೇ ನೋಡಿದ್ರು. ಯಾಕೆ ಅಂತ ಹೇಳಿದ್ರೆ ದುರ್ಗಪ್ಪ ಕೆಳಜಾತಿಯವನು, ಅವನ ಮನೆಯಲ್ಲಿ ನಾನ್ ಮಲಗಿದ್ದೀನಿ, ಅವನ ಮನೇಲಿ ನೀರ್ ಹೆಂಗ್ ಕುಡಿಲಿ ಅಂತಕ್ಕಂತಹ ಯೋಚನೆ. ಹಾಗಾಗಿ ಅವನನ್ನೇ ದಿಟ್ಟಿಸಿ ನೋಡ್ದ. ನಂತರ ಇಲ್ಲಿ ಏನ್ ಹೇಳ್ತಾ ಇದಾರೆ ನೋಡಿ ದುರ್ಗಪ್ಪ, ಕುಡಿ ತಮ್ಮ, ಜೀವ ಬದುಕ್ಲಿ ಮೊದ್ಲು. ಆ ಜಾತಿ ಈ ಜಾತಿ ಅಂತ ಹೇಳಿ ನೋಡ್ಬೇಡ, ಮೊದ್ಲು ನೀನ್ ನೀರ್ ಕುಡಿ, ಮೊದ್ಲು ನಿನ್ ಜೀವ ಬದುಕ್ಲಿ. ಜೀವಕ್ಕೆ ಯಾವ ಕುಲಾನೂ ಇಲ್ಲ, ಎಲ್ಲಾ ಕುಲದವ್ರಿಗೂ ಕೂಡ ಇರ್ತಕ್ಕಂಥದ್ದು ಒಂದೇ ಜೀವ. ಗಾಳಿಗೆ ಕುಲ ಅದೇನು ತಮ್ಮ? ಬೀಸ್ತಕ್ಕಂತಹ ಗಾಳಿ ಅದೇನಾದ್ರೂ ನೀನ್ ಯಾವ ಕುಲ ಅಂತ ಹೇಳಿ ಕೇಳ್ಬಿಟ್ಟು ಬೀಸುತ್ತಾ?
ಇಲ್ಲ ಅಲ್ವಾ? ಗಾಳಿಗೆ ಯಾವ ಕುಲಾನೂ ಇಲ್ಲ. ನೀರಿಗೆ ಕುಲ ಅದೇನೋ ತಮ್ಮ? ಹರಿಯೋ ನೀರಿಗೆ ಕುಲ ಇದೆಯಾ, ಜಾತಿ ಇದೆಯಾ? ಇಲ್ಲ ಅಲ್ವಾ? ಹಾಗೆ ನೆಲಕ್ಕೆ ಕುಲ ಅದೇನು ತಮ್ಮ? ಈ ಭೂಮಿ ತಾಯಿ ಯಾವತ್ತಾದ್ರೂ ನೀನ್ ಆ ಜಾತಿ ಈ ಜಾತಿ ಅಂತ ಹೇಳಿ ವಿರೋಧ ಮಾಡ್ತಾಳ? ಇಲ್ಲ ಅಲ್ವಾ? ಅವು ನಾವು ಮಾಡ್ಕೊಂಡದ್ದು, ಅವೆಲ್ಲ ನಾವು ಮನುಷ್ಯರು ಮಾಡ್ಕೊಂಡಿರೋದು. ಕುಡಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಗ ಆತನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಅನ್ಸುತ್ತೆ ಶಂಕರಣ್ಣನಿಗೆ. ಒಂದು ತಂಬಿಗೆ ನೀರನ್ನ ಘಟ ಘಟ ಕುಡ್ದೆ. ದುರ್ಗಪ್ಪ ಒಳಗೆ ಹೋಗಿ ಕಟಿ ರೊಟ್ಟಿ, ಖಾರ ಪುಡಿ, ಒಂದಿಟ್ಟು ಎಣ್ಣೆ, ಉಳ್ಳಾಗಡ್ಡಿ ತಂದು ಮುಂದಿಟ್ಟು ತಿನ್ನು ಅಂದ. ನೀರ್ ಕುಡಿದ ತಕ್ಷಣ ದುರ್ಗಪ್ಪ ಒಳಗಡೆ ಹೋದ. ಕಟಿ ರೊಟ್ಟಿ ಅಂದ್ರೆ ಗಟ್ಟಿ ಜೋಳದ ರೊಟ್ಟಿ. ಆ ಜೋಳದ ರೊಟ್ಟಿ ಮೇಲೆ ಸ್ವಲ್ಪ ಖಾರದ ಪುಡಿ, ಒಂದ್ ಸ್ವಲ್ಪ ಎಣ್ಣೆ, ಹಾಗೆ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ, ಇದನ್ನ ತಗೊಂಡ್ ಬಂದು ಮುಂದೆ ಇಟ್ಬಿಟ್ಟು ತಿನ್ನಪ್ಪ ಶಂಕರಣ್ಣ ಅಂತ ಹೇಳ್ದ. ಮತ್ತೆ ಆತನ ಮುಖವನ್ನ ನೋಡ್ತಾನೆ ಶಂಕರಣ್ಣ. ಅಂದ್ರೆ ನೀರ್ ಕುಡ್ದಿದ್ದೇ ಹೆಚ್ಚಾಯ್ತು ಇವ್ರ ಮನೆಯಲ್ಲಿ, ಇನ್ನು ಊಟ ಹೇಗ್ ಮಾಡ್ಲಿ ಅಂತಕ್ಕಂಥದ್ದು ಆತನ ಮನಸ್ಸಿನಲ್ಲಿದ್ದಂಥದ್ದು. ಆಗ ಮತ್ತೆ ಇಲ್ಲಿ ದುರ್ಗಪ್ಪ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕುಲ ಮರ್ತು ಬಿಡು ನೀನು, ಆ ಜಾತಿ ಮನೆ ಈ ಜಾತಿ ಮನೆ ಅಂತ ಹೇಳಿ ಕುಲವನ್ನ ಮರ್ತು ಬಿಡು, ತಿನ್ನು ಅಂತ ಹೇಳ್ದ. ಅಷ್ಟೇ ಅಲ್ದೇನೆ ಬಸವಣ್ಣನವರ ಒಂದೆರಡು ವಚನವನ್ನ ಹೇಳ್ದ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಸೊ ಈ ರೀತಿ ಬಸವಣ್ಣನ ಒಂದೆರಡು ವಚನಗಳನ್ನ ಹೇಳ್ದ. ಸ್ವತಃ ಬಸವಣ್ಣನೇ ಕೆಳಜಾತಿಯ ಕಕ್ಕಯ್ಯನ ಮನೆಯಲ್ಲಿ ಊಟ ಮಾಡಿದಂತಹ ಉದಾಹರಣೆಯನ್ನ ಹೇಳ್ದ. ಈ ರೀತಿ ಇದನ್ನೆಲ್ಲ ಕೇಳಿದ್ಮೇಲೆ ಆತ ಏನ್ ಮಾಡ್ದ, ಊಟ ಮಾಡ್ಬೇಕು ಅಂತ ಹೇಳಿ ಅನ್ನಿಸ್ತು. ಆತ ಊರಾಗ ಯಾಕ 4 ಹಳ್ಳಿಯಾಗ ವೇದಾಂತಿ ಅಂತ ಹೆಸರು ಮಾಡಿದ್ದ. ಅವನೊಬ್ಬ ಗಾಂಜಿ ಬುಕ್ಕ ಅಂತ ನಾ ತಿಳಿದಿದ್ದೆ. ಈಗದು ತಪ್ಪೆನಿಸಿತು. ಇಲ್ಲಿ ದುರ್ಗಪ್ಪನ ಮಾತುಗಳನ್ನ ಕೇಳಿದ ತಕ್ಷಣ ಏನಂತ ಅನ್ನಿಸ್ತು ಅಂದ್ರೆ, ಶಂಕರಣ್ಣ ಫಸ್ಟ್ ಏನ್ ಅನ್ಕೊಂಡಿದ್ದ ದುರ್ಗಪ್ಪನ ಬಗ್ಗೆ ಅಂದ್ರೆ, ದುರ್ಗಪ್ಪ ಒಬ್ಬ ಗಾಂಜಿ ಬುಕ್ಕ ಅಂದ್ರೆ ಗಾಂಜಾ ಸೇದೋನು ಅಂತ ಹೇಳಿ ಗಾಂಜಿ ಬುಕ್ಕ ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ಅದು ತಪ್ಪು, ಆತ ಒಬ್ಬ ವೇದಾಂತಿ ಅಂತ ಹೇಳಿ ಅನ್ನಿಸ್ತು. ಕೊನೆಗೆ ದುರ್ಗಪ್ಪನೇ ರೊಟ್ಟಿಯನ್ನ ಮುರಿದು ಆ ಶಂಕರಣ್ಣನ ಬಾಯಲ್ಲಿ ಆ ಖಾರದ ಪುಡಿಯನ್ನ ಕಲಿಸ್ಬಿಟ್ಟು ರೊಟ್ಟಿಗೆ ಅದ್ಬಿಟ್ಟು ಬಾಯಲ್ಲಿ ಇಡ್ತಾನೆ. ಏನ್ ರುಚಿಯಾಗಿತ್ತು, ಎಷ್ಟು ರುಚಿಯಾಗಿತ್ತು. ಗಪ 4 ರೊಟ್ಟಿ ತಿಂದೆ, ಗಪ ಅಂತ ಹೇಳಿ 4 ರೊಟ್ಟಿಯನ್ನ ತಿಂದೆ. ಹಾಗೆ ಸುಸ್ತಾಗಿತ್ತಲ್ವ ಅವನಿಗೆ, ಕಾಲು ಚಾಚಿ ಮಲಗಿದೆ. ಆವತ್ತಿಂದ ಈ ಕೋಣೆ ನಮ್ಮದಾಯ್ತು. ಅಂದ್ರೆ ದುರ್ಗಪ್ಪನ ಮನೆ ಏನಿತ್ತಲ್ವಾ ಅದೇ ಇವರ ಕೋಣೆ ಆಯ್ತು. ನಾನು ರಾತ್ರಿ ಕಣ್ ತಪ್ಸಿ ಹೊಳೆ ದಾಟಿ ಹೋಗ್ತೀನಿ, ಕೆಲವು ದಿನ ಅಲ್ಲಿರ್ತೀನಿ, ಮತ್ತೆ ಇಲ್ಲಿಗೆ ಬರ್ತೀನಿ. ಶಿಬಿರದಲ್ಲಿ ಏನ್ ನಡೀತಿದೆ, ಜನ ಎಲ್ಲ ಯಾವ ರೀತಿ ತಯಾರಿ ಮಾಡ್ಕೊಳ್ತಿದ್ದಾರೆ, ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ದಿನ ಹೊಳೆ ದಾಟಿ ಅಲ್ಲಿರ್ತೀನಿ, ಮತ್ತೆ ಯಾವಾಗಾದ್ರೂ ಇಲ್ಲಿಗೆ ಬಂದು ಇರ್ತೀನಿ ಅಂತ ಹೇಳಿ ಶಂಕರಣ್ಣ ಹೇಳ್ದ. ಅಷ್ಟೇ ಅಲ್ಲ, ನನ್ನ ಜೊತೆಗೆ ಶಿಬಿರದವರು ಬರ್ತಾರೆ, ನನ್ನ ಜೊತೆ ಇರ್ತಾರಲ್ವಾ ಬೇರೆ ಶಿಬಿರದವರು, ಅವರು ಕೂಡ ಇಲ್ಲಿಗೆ ಬರ್ತಾರೆ. ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಾಗ ದುರ್ಗಪ್ಪನ ಮನೆಯೇ ನಮಗೆ ಆಶ್ರಯ. ಎಲ್ಲಿ ಉಳ್ಕೊಂತೀವಿ ಗೊತ್ತಾ ನಾವೆಲ್ಲ? ಈ ದುರ್ಗಪ್ಪನ ಮನೆಯಲ್ಲೇ ಉಳ್ಕೊಂತೀವಿ. ಇದರ ಬದಿಯಾಗ ಇನ್ನೊಂದು ಕೋಣೆ ಅದ, ಅಂದ್ರೆ ಈ ಮನೆ ಹತ್ತಿರಾನೇ ಇನ್ನೊಂದು ಕೋಣೆ ಇದೆ, ಇನ್ನೊಂದು ರೂಮ್ ಇದೆ. ಅದರ ಮುಂದೆ ಒಂದು ಜೋಪಡಿ ಇದೆ, ಒಂದು ಗುಡಿಸಲಿದೆ. ಜೋಪಡಿ ಅಂದ್ರೆ ಗುಡಿಸಲು. ಅಲ್ಲಿ ದುರ್ಗಪ್ಪ ಇರ್ತಾನೆ. ಆತನ ಹೆಂಡತಿ ಮತ್ತೆ ಮಕ್ಕಳ ಜೊತೆಗೆ ಇರ್ತಾನೆ. ಆತನ ಮಕ್ಕಳು ದುಡಿತಾರೆ, ದುರ್ಗಪ್ಪ ಭಜನಿ ಮಾಡ್ತಾನ, ತತ್ವ ಪದಗಳನ್ನ ಹಾಡ್ತಾನ. ರಾತ್ರಿ ಎಲ್ಲ ಒಂದು ಏಕತಾರಿ ಅಂದ್ರೆ ಒಂದು ತಂತಿ ವಾದ್ಯ, ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನ ಇಟ್ಕೊಂಡು ಹಾಡ್ಕೊಂಡು ತಿರುಗ್ತಾ ಇರ್ತಾನ. ನಾವು ಇಲ್ಲಿರೋದು ಯಾರಿಗೂ ಸುಳಿವತ್ತಂಗಿಲ್ಲ. ಯಾಕೆ ಅಂದ್ರೆ ಜನ ಏನ್ ಅನ್ಕೊಳ್ತಾರೆ, ಕೀಳ್ಜಾತಿಯವರ ಮನೆಗಂತೂ ಹೋಗಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಕೊಳ್ತಾರೆ. ನಾವಿರೋದು ಇಲ್ಲಿ ಯಾರಿಗೂ ಕೂಡ ಅನುಮಾನನೇ ಬರೋದಿಲ್ಲ. ಬಹಳ ಸಾರಿ ದುರ್ಗಪ್ಪ ತಂದ್ ಕೊಟ್ಟದ್ದೇ ನಮ್ಗೆ ಊಟ. ದುರ್ಗಪ್ಪ ಏನ್ ತಗೊಂಡ್ ಬರ್ತಾರೋ ಅದನ್ನೇ ನಾವು ತಿಂತೀವಿ. ನಾವು ಸಿಕ್ಬಿಟ್ರೆ ನಿಮ್ಗೂ ದುರ್ಗತಿ ಕಣಪ್ಪ ಅಂದ್ರೆ ಆಗ್ಲಿ, ನಿಮ್ಮಂಗ ಪ್ರಾಣ ಹಂಗ ತೊರೆದು ದೇಶಕ್ಕಾಗ್ಲಿ, ನಾನಾಗ್ಲಿ, ನಮ್ಮ ಮಕ್ಕಳಾಗ್ಲಿ ಏನೂ ಮಾಡಿಲ್ಲ. ಈಗ ಇಷ್ಟಾದ್ರೂ ನಮ್ಮಿಂದ ಆಗ್ತದಲ್ಲ. ಯಾವಾಗಾದ್ರೂ ಮಾತನಾಡುವಾಗ ಶಂಕರಣ್ಣ ಮತ್ತೆ ಇತರರೆಲ್ಲ, ದುರ್ಗಪ್ಪ ನಮ್ಮಿಂದ ನಿಮಗ್ ತೊಂದ್ರೆ ರೀ, ನೀವೇನಾದ್ರೂ ನಮ್ಗೆ ಆಶ್ರಯ ಕೊಟ್ಟಿದ್ದೀರಾ ಅಂತ ಹೇಳಿ ಆ ರಜಾಕಾರರಿಗೆ ಗೊತ್ತಾಗ್ಬಿಟ್ರೆ ಅವ್ರು ನಿಮ್ನೆ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಏನಾದ್ರೂ ಹೇಳಿದ್ರೆ, ಅಯ್ಯೋ ಬಿಡಿ, ನೀವು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೀರಾ, ನಾನಾಗ್ಲಿ ನಮ್ಮ ಮಕ್ಕಳಾಗ್ಲಿ ಇಂತ ಕೆಲಸವನ್ನ ಮಾಡ್ತಾ ಇಲ್ಲ, ನಿಮ್ಮಂತವ್ರಿಗೆ ಇಷ್ಟಾದ್ರೂ ನಾನ್ ಮಾಡ್ತಿದ್ದೀನಲ್ಲ ಅಂತ ಹೇಳಿ ದುರ್ಗಪ್ಪ ಹೇಳ್ತಾ ಇದ್ನಂತೆ. ಅಷ್ಟೇ ಅಲ್ಲ, ಈ ಸುಡುಗಾಡ್ ರಾಜ್ಯದಾಗ ಇರೋದಕ್ಕಿಂತ ಸಾಯೋದು ಬೇಸಲ್ಲೇನು,
ದಿನಾ ಅತ್ಯಾಚಾರ, ಬೆದರಿಕೆ, ಲೂಟಿ ಇದೆಲ್ಲದಕ್ಕಿಂತ, ಇಂತಹ ಸಮಾಜದಲ್ಲಿ ಇರೋದಕ್ಕಿಂತ ಸಾಯೋದೇ ಮೇಲಲ್ವೇನು ಅಂತ ದುರ್ಗಪ್ಪ ಹೇಳ್ತಿದ್ದ. ಆದ್ರೆ ಈ ಹೋರಾಟದಾಗ ನಿಜಾಮ ಮಾತ್ರ ಹೇಳ ಹೆಸರಿಲ್ಲದಂಗಾಗದು ಖರೆ. ಈ ಏನ್ ಹೋರಾಟ ಮಾಡ್ತಿದೀವಲ್ಲ ಸ್ವಾತಂತ್ರ್ಯ ಹೋರಾಟ, ಅದು ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಆ ನಿಜಾಮನ ವಿರುದ್ಧದ ಹೋರಾಟದಲ್ಲಿ ಖಂಡಿತ ನಿಜಾಮ ಸೋಲ್ತಾನೆ. ಅದಂತೂ ಕರೆ ಅಂದ್ರೆ ನಿಜ. ಗೆಲುವು ನಮ್ಗೆ, ಖಂಡಿತ ನಾವೇ ಗೆಲ್ತೀವಿ. ಬದುಕಿದ್ರೆ ಸ್ವತಂತ್ರ ನೋಡೋಣ. ಎಲ್ರು ಕೂಡ ನಿಜಾಮನ ವಿರುದ್ಧ ಹೋರಾಟ ಮಾಡಿ, ರಜಕಾರರ ವಿರುದ್ಧ ಹೋರಾಟ ಮಾಡಿ ಬದುಕ್ತೀವಿ. ಬದುಕಿದ್ರೆ ಸ್ವಾತಂತ್ರ್ಯ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ. ಸತ್ರೆ ಜನ ದೇಶಕ್ಕಾಗಿ ಹೋರಾಡಿ ಸತ್ತ ಅಂತ ಹೇಳಿ ಹೇಳ್ತಾರೆ. ಅಂತ ಸಾವು ಯಾರಿಗುಂಟು, ಯಾರಿಗಿಲ್ಲ. ದೇಶಕ್ಕೋಸ್ಕರ ಪ್ರಾಣ ಕೊಡ್ತಕ್ಕಂಥದ್ದು ಎಲ್ರಿಗೂ ಸಿಗಲ್ಲ ಅವಕಾಶ. ಇಂಥ ಸಾವು ಯಾರಿಗುಂಟು, ಯಾರಿಗಿಲ್ಲ, ಹೇಳಿ ನೋಡೋಣ ಅಂತ ಹೇಳ್ತಾನೆ. ಹಾಗೆ ಅದು ಪುಣ್ಯದ ಕೆಲಸ. ದೇಶಕ್ಕೋಸ್ಕರ ಹೋರಾಟ ಮಾಡಿ ಸಾಯೋದೇನಿದೆಯಲ್ವಾ, ಅದು ಪುಣ್ಯದ ಕೆಲಸ. ನಾವು ಸತ್ ಹೋಗ್ಬೋದು, ಆದ್ರೆ ನಮ್ ಮುಂದಿನವರಾದ್ರೂ ಸ್ವಾತಂತ್ರ್ಯ ಹೆಂಗಿರ್ತದಂತ ನೋಡ್ತಾರಲ್ಲ. ನಾವೇನೋ ಸತ್ ಹೋಗ್ತೀವಿ, ಆದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಅವರಾದ್ರೂ ಸ್ವಾತಂತ್ರ್ಯದಲ್ಲಿ ಇರ್ತಾರಲ್ಲ ಅಂತ ಹೇಳಿ ಹೇಳ್ತಾ ಇದ್ನಂತೆ. ಆಗಾಗ ದುರ್ಗಪ್ಪನ ಈ ರೀತಿಯ ಮಾತುಗಳು ಶಂಕರಣ್ಣನಿಗೆ ಹಾಗೆ ಆತನ ಜೊತೆಲಿರೋರಿಗೆ ಒಂದು ಮೋಟಿವೇಶನ್ ನೀಡ್ತಾ ಇದ್ವಂತೆ. ಆಗಾಗ ಇಂಥ ಮಾತು ನಮಗೆ ದುರ್ಗಪ್ಪ ಹೇಳ್ತಿರ್ತಾನ. ಈ ರೀತಿಯ ಮಾತುಗಳನ್ನ ದುರ್ಗಪ್ಪ ಹೇಳ್ತಾ ಇದ್ನಂತೆ. ಅವನ್ನ ಕೇಳಿ, ಅಂದ್ರೆ ದುರ್ಗಪ್ಪನ ಮಾತುಗಳನ್ನ ಕೇಳಿ ಆ ಹೋರಾಟಗಾರರು ಏನಿದಾರಲ್ವಾ, ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಕೈ ಕಾಲು ಉಕ್ಕಿನಂಗ ಆಗ್ತಾವ. ಅಂದ್ರೆ ಅವ್ರ ಕೈ ಕಾಲಲ್ಲಿ ಇನ್ನೊಂದ್ ಸ್ವಲ್ಪ ಶಕ್ತಿ ಬರುತ್ತೆ. ಇಲ್ಲ, ದೇಶಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು, ಹೋರಾಟ ಮಾಡ್ಬೇಕು ಅಂತಕ್ಕಂತಹ ಭಾವನೆ ಮೂಡುತ್ತೆ. ಈ ರೀತಿ ಶಂಕರಣ್ಣ ತನ್ನ ಕಥೆಯನ್ನ, ತಾನು ದುರ್ಗಪ್ಪನ ಮನೆಗೆ ಬಂದ ಕಥೆಯನ್ನ ತಿಪ್ಪಣ್ಣನ ಎದುರಿಗೆ ಒಂದೇ ಸಮ ನುಡಿದ. ಕೊನೆಗೆ ಎಲ್ಲರ ಹೋರಾಟದ ಫಲವಾಗಿ 1948 ಸೆಪ್ಟೆಂಬರ್ 17ನೇ ತಾರೀಕು ಹೈದರಾಬಾದ್ ಪ್ರಾಂತ್ಯದಲ್ಲಿ ನಿಜಾಮನ ಆಳ್ವಿಕೆ ಕೊನೆಗೊಂಡು ಭಾರತದೊಂದಿಗೆ ಹೈದರಾಬಾದ್ ವಿಲೀನ ಆಗುತ್ತೆ. ಹಾಗೆ ಭಾರತ ಅಪೂರ್ವ ವಿಜಯವನ್ನ ಪಡೆದುಕೊಳ್ಳುತ್ತೆ. ಆಗ ಹೈದರಾಬಾದ್ ಸಂಸ್ಥಾನದಲ್ಲಿ ಸೇರ್ಕೊಂಡಿದ್ದಂತಹ ಊರುಗಳು ಅಂತ ಹೇಳಿದ್ರೆ ತೆಲಂಗಾಣ ಪ್ರದೇಶ, ದಕ್ಷಿಣ ಮಹಾರಾಷ್ಟ್ರ ಮತ್ತೆ ಹೊಸಪೇಟೆಯ ತುಂಗಭದ್ರಾ ನದಿ ತೀರದ ಪ್ರದೇಶಗಳು ಆಗ ಹೈದರಾಬಾದ್ ಸಂಸ್ಥಾನದಲ್ಲಿ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು. ನಂತರ ಈಗ ಎಲ್ಲವಕ್ಕೂ ಕೂಡ ಸ್ವಾತಂತ್ರ್ಯ ಸಿಕ್ಕು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನ ನಡೆಸ್ತಿದ್ದೇವೆ. ಎಲ್ರಿಗೂ ಕೂಡ ಈ ಒಂದು ಕತೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.